ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸುವಂತಹ ಸಂದರ್ಭ. ಇವತ್ತು ವಿಶ್ವ ಮಾನವೀಯ ದಿನಾಚರಣೆ. ಪ್ರಾಯಶಃ ಈ ದಿನವನ್ನು ಮಾನವತಾವಾದಿಗಳಿಗಾಗಿ ನಾವು ಆಚರಣೆ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ವಿಶ್ವಸಂಸ್ಥೆಯ ಅಡಿಯಲ್ಲಿ ನಡೆಯುವಂತಹ ಈ ಒಂದು ದಿನಾಚರಣೆಯನ್ನು ಮಾನವತಾವಾದಿಗಳು ಹಾಗೆಯೇ ತ್ಯಾಗದ ಮುಖೇನ ಯಾರ್ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಸಹಕಾರದ ಮಹತ್ವದ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುವಂತಹ ದಿನವನ್ನಾಗಿ ಇವತ್ತು ವಿಶ್ವ ಮಾನವೀಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಇವತ್ತಿನ ದಿನದ ವಿಶೇಷತೆಯಲ್ಲಿ ಮತ್ತೊಂದು ಮಹತ್ವದ್ದು ರಕ್ಷಾ ಬಂಧನ. ಇದು ಒಡ ಹುಟ್ಟಿದವರ ನಡುವಿನ ವಾತ್ಸಲ್ಯ ಮತ್ತು ಪ್ರೀತಿಯನ್ನು ಆಚರಿಸುವಂತಹ ಹಬ್ಬವಾಗಿದೆ. ಈ ಪವಿತ್ರ ದಿನದಂದು ಎಲ್ಲ ಸಹೋದರಿಯರು ಉಪವಾಸವನ್ನು ಆಚರಿಸ್ತಾರೆ ಮತ್ತು ತಮ್ಮ ಸಹೋದರನ ಹಣೆಗೆ ತಿಲಕವನ್ನು ಇಟ್ಟು ಆರತಿಯನ್ನು ಮಾಡಿ ಅವರ ಮಣಿಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟುತ್ತಾರೆ. ಈ ಪವಿತ್ರ ದಾರವನ್ನು ನಾವು ಹೇಳ್ತೇವೆ. ಹಾಗಾಗಿ ಇವತ್ತು ರಕ್ಷಾ ಬಂಧನದ ಶುಭಾಶಯವನ್ನು ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಾವು ತಿಳಿಸ್ತಾ ಇದ್ದೇವೆ. ಇದನ್ನು ನಾವು ಆಚರಿಸುವಂತಹ ಸೌಭಾಗ್ಯ ಇವತ್ತು ನಮ್ಮದಾಗಿದೆ. ಇನ್ನೊಂದು ವಿಶೇಷವಾದಂತಹ ಒಂದು ಸುದ್ದಿಯನ್ನು ನಾನು ನಿಮಗೆ ತಿಳಿಸೋದಾದರೆ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಇದನ್ನು ನಾವು ಆಗಸ್ಟ್ 23ನೇ ತಾರೀಕು ಆಚರಿಸ್ತೇವೆ. ಆದರೆ ಈ ವಾರ ಪೂರ್ತಿ ಈ ವಿಚಾರವನ್ನು ಹೇಳುವಂತಹ ಸೌಭಾಗ್ಯ ನಮ್ಮದು. ಕಾರಣ ಇಷ್ಟೇ, ಭಾರತವು ಚಂದ್ರನ ಮೇಲೆ ಇಳಿದ 4ನೆಯ ದೇಶವಾಗಿದೆ. ಆದ್ದರಿಂದ ತನ್ನ ದಕ್ಷಿಣ ಧ್ರುವ ಪ್ರದೇಶವನ್ನು ತಲುಪಿದಂತಹ ಮೊದಲ ದೇಶವಾಗಿ ಭಾರತವನ್ನು ನಾವು ಕೊಂಡಾಡುವಂಥದ್ದು. ಈ ಮಹತ್ವದ ಸಾಧನೆಯನ್ನು ಗೌರವಿಸಲು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸುತ್ತಾರೆ. ಭಾರತವು ತನ್ನ ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ 23ರಂದು ಆಚರಣೆ ಮಾಡಲಾಗ್ತಾ ಇದ್ದು, ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಗಾ ಎಂಬ ವಿಷಯದೊಂದಿಗೆ ಇದನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು ನಮ್ಮ ಭಾರತೀಯದ ಎಲ್ಲ ಹೆಮ್ಮೆಯ ವಿಚಾರಗಳನ್ನು ನಾನು ಈ ಮುಖೇನ ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇನ್ನು ಇವತ್ತು ಯಾರ್ಯಾರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅನ್ನೋದನ್ನು ತಿಳಿಯೋದಾದರೆ, ಇನ್ಫೋಸಿಸ್ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಸುಧಾಮೂರ್ತಿಯವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಚಂದನ ವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಸುಗಮ ಸಂಗೀತ ಕ್ಷೇತ್ರ ಅಂದಾಕ್ಷಣವೇ ನೆನಪಾಗುವಂತಹ ಜೇನುದನಿ, ಇನಿದನಿ ಶ್ರೀಮತಿ ರತ್ನಮಾಲಾ ಪ್ರಕಾಶ್ ಇವರ ಹುಟ್ಟುಹಬ್ಬ. ಇವರಿಗೂ ಕೂಡ ಚಂದನ ವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಇದು ಈ ದಿನದ ವಿಶೇಷತೆ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇಂದು ನಮ್ಮ ವಿಶೇಷ ಅತಿಥಿಗಳು
ಮಂಗಳಮುಖಿ ಹಾಗೆಯೇ ಕಲಾವಿದೆ ಆಗಿರುವಂತಹ ಮಹೇಶ್ವರಿ ಪಟೇಲ್ ಅವರು ಇವತ್ತು ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಸೀನರಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ಕಾರ ಹಾಗೂ ಎಲ್ಲ ಚಂದನ ವಾಹಿನಿ ವೀಕ್ಷಕರಿಗೂ ಶುಭೋದಯ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮಗೆ ನಿಮ್ಮ ಜೊತೆ ಮಾತನಾಡಬೇಕು, ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ಬೀಚಿಯವರು ಹೇಳ್ತಾರೆ, ನಿನ್ನಂತೆ ನೀನಾಗು, ನಿನ್ನ ನೀ ಅರಿ ಮೊದಲು, ಚೆನ್ನೆಂದು ದೊಡ್ಡವರ ಅನುಕರಿಸಬೇಡ. ಯಾವತ್ತೂ ಅಷ್ಟೇ ನೀನು ಏನು ಆಗಿದ್ದೀಯೋ ಅಥವಾ ನಿನ್ನ ಮನಸ್ಸಿನಲ್ಲಿ ಏನಿದೆ, ನಿನ್ನ ಮನಸ್ಸಿನಲ್ಲಿ ಏನು ವಿಚಾರಗಳು ತಿಳಿತಾ ಇದೆ, ಓಡ್ತಾ ಇದೆ, ಆ ರೀತಿ ನೀನು ವರ್ತಿಸ್ತಾ ಇರು. ಬೇರೆಯವರನ್ನ ನೋಡಿ ಅಥವಾ ದೊಡ್ಡವ್ರನ್ನ ನೋಡಿಬಿಟ್ಟು ಅವರಂತೆ ನಾನು ಆಗಬೇಕು ಅನ್ನುವಂತಹ ಯೋಚನೆಗಿಂತ ಅವ್ರು ಏನು ಸಾಧನೆ ಮಾಡಿದ್ದಾರೆ ಅದರ ಬಗ್ಗೆ ನಾವು ಗುರಿಯನ್ನ ಇಟ್ಕೊಂಡು ನಮ್ಮ ಜೀವನವನ್ನ ಸಾಗಿಸಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತು ಸುಭಾಷಿತ. ಬನ್ನಿ, ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಆಸೀನರಾಗಿರುವಂತಹ ಮಂಗಳಮುಖಿ ಹಾಗೆಯೇ ಕಲಾವಿದರು ಆಗಿರುವಂತಹ ಮಹೇಶ್ವರಿ ಪಟೇಲ್ ಅವರ ಜೊತೆ ಮಾತುಕತೆ ಮುಂದುವರಿಸೋಣ. ಮೇಡಮ್, ಇವಾಗ ತಾವು ಬಾಗಲಕೋಟೆ ಜಿಲ್ಲೆ ಇಳಕಲ್ನವರು ಮೂಲತಃ. ಬೆಂಗಳೂರಿಗೆ ಬಂದದ್ದು ಯಾವ ಉದ್ದೇಶಕ್ಕಾಗಿ? ನಾನು ಬೆಂಗಳೂರಿಗೆ ಬಂದಿದ್ದು ಹೆಚ್ಚಿನ ವ್ಯಾಸಂಗಕ್ಕಾಗಿ ಬಂದೆ. ಆ ವ್ಯಾಸಂಗದಲ್ಲಿ ನನಗೆ ನಾಟಕ ತರಬೇತಿ ಕೂಡ ಆಯಿತು, ಮತ್ತು ನನ್ನ ಎಜುಕೇಷನ್ ಕೂಡ ಇಲ್ಲೇ ಕಂಟಿನ್ಯೂ ಆಯಿತು. ನಾನು ಇಲ್ಕಲಲ್ಲಿ 10ನೇ ತರಗತಿ ಓದಿದ ಮೇಲೆ ಹೆಚ್ಚಿನ ಅಭ್ಯಾಸಕ್ಕಾಗಿ ನಾನು ಬೆಂಗಳೂರಿಗೆ ಬಂದೆ ಮೇಡಮ್. ವಿದ್ಯಾಭ್ಯಾಸಕ್ಕಾಗಿ ನೀವು ಬೆಂಗಳೂರಿಗೆ ಬರ್ತೀವಿ ಮೇಡಮ್. ಹಾಗಾದರೆ ಈಗ ರಂಗಭೂಮಿ ತಮಗೆ ಹೇಗೆ ಕೈ ಬೀಸಿ ಕರೆಯುತ್ತೆ? ನಾನು ಚಿಕ್ಕವರಿದ್ದಾಗಿಂದಲೂ ನನಗೆ ಸ್ವಲ್ಪ ಹವ್ಯಾಸ ಇತ್ತು ನಾಟಕಗಳು ಮತ್ತು ಬೇರೆ ಬೇರೆ ಆ್ಯಕ್ಟಿವೇಟ್ ಚಟುವಟಿಕೆಗಳಲ್ಲಿ. ಆವಾಗ ನಾನು ನಾಟಕ ಮಾಡ್ತಾ ಮಾಡ್ತಾ ಚಿಕ್ಕವನಿಂದಲೇ ನನಗೆ ಒಂದು ಸ್ಟೇಜ್ ಬೇಕಾಗಿತ್ತು ಮತ್ತು ಕಲಿಸುವಂಥ ಗುರುಗಳು ಬೇಕಾಗಿತ್ತು. ಅದಕ್ಕೆ ನಾನು ಬೆಂಗಳೂರಿಗೆ ಬಂದಾಗ ಸ್ವಲ್ಪ ತುಂಬ ವರ್ಷ ನಾನು ಸರ್ಚ್ ಮಾಡಿದೆ. ಕೊನೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಮೇಡಮ್ ಅವರಿದ್ರು, ಹೇಲನ್ ಅಂತ, ಮೈಸೂರು ಹೇಲನ್ ಅಂತ, ಅವರು ನನಗೆ ಸಿಕ್ಕರು. ಪ್ರತಿಯೊಂದು ನಾಟಕದಲ್ಲಿ ನನಗೆ ಟ್ರೈನಿಂಗ್ ಕೊಡ್ತಾ ಬಂದರು. ಹಂಗಾಗಿ ನಾನು ನಾಟಕ ರಂಗದಲ್ಲಿ ಸ್ವಲ್ಪ ಹೆಸರು ಮಾಡಿಕೊಂಡೆ ಮೇಡಮ್. ಯಾವ ನಾಟಕಗಳಲ್ಲಿ ಅಭಿನಯಿಸಿದ್ರಿ ತಾವು? ನಾನು ಮಡಿವಾಳ ಮಾಚಿದೇವ ನಾಟಕದಲ್ಲಿ ಬಸವಣ್ಣನ ಪಾತ್ರ ಮಾಡಿದೆ. ಅಜ್ಜಿ ಆಸ್ತಿಯಲ್ಲಿ ಮುದುಕಿಯ ಪಾತ್ರ, ಹಾಗೆ ಸತೀಸುಳೆ ಭಾರತಿ ಅಂತ ಒಂದು ಉತ್ತರ ಕರ್ನಾಟಕದ ನಾಟಕ, ಸಾಮಾಜಿಕ ನಾಟಕ. ಮತ್ತು ಅದು ಅಲ್ಲದೆ ಕಿತ್ತೂರು ಚೆನ್ನಮ್ಮ ಅದನ್ನು ಮಾಡಿದೆ. ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಕೊಂಡು ತಂದ ತಾಳಿ, ಈ ಥರ ಎಲ್ಲ ಸಮಾಜ ನಾಟಕಗಳನ್ನ ತುಂಬ ಮಾಡಿದ್ದೀನಿ ಮೇಡಮ್. ಎಲ್ಲೆಲ್ಲಿ ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ? ಮತ್ತು ಇನ್ನೊಂದು ಏನಂದರೆ, ನಮ್ಮದೇ ಊರಿಂದಾದಂಥ ಒಂದು ನಾಟಕ ಇದೆ, ಇಲ್ಕಲ್ ಸೀರೆ ಅಂತ, ಅದರಲ್ಲಿ ಕೂಡ ನಾನು ಅಭಿನಯಿಸಿದ್ದೀನಿ ಮೇಡಮ್. ಎಲ್ಲೆಲ್ಲಿ ಪ್ರದರ್ಶನ ಕೊಟ್ಟಿದ್ದೀರಿ? ಹಾಗಾದ್ರೆ ನಾನು ಬಾಗಲಕೋಟಲ್ಲಿ ಕೊಟ್ಟಿದ್ದೀನಿ, ಮತ್ತೆ ಧಾರವಾಡದಲ್ಲಿ, ಹುಬ್ಳಿಯಲ್ಲಿ, ಬೆಂಗಳೂರಲ್ಲಿ ಸುಮಾರು ನಾಟಕಗಳ ಪ್ರದರ್ಶನ ಕೊಟ್ಟಿದ್ದೀನಿ. ಇದ್ರ ಜೊತೆ ಮತ್ತೆ ಕೆಲವೊಂದು ಬೀದಿ ನಾಟಕಗಳನ್ನು ಮಾಡಿದ್ದೀವಿ ಮೇಡಮ್. ಇಷ್ಟೆಲ್ಲ ನಾಟಕಗಳಲ್ಲಿ ಅಭಿನಯಿಸ್ತೀರಿ ತಾವು. ತಮಗೆ ಇಷ್ಟವಾದಂತಹ ಒಂದು ಅಭಿನಯ ಅಥವಾ ಪಾತ್ರ ಯಾವುದು? ಯಾವ ನಾಟಕದ್ದು? ನನಗೆ ಇಷ್ಟವಾದಂಥ ನಾಟಕ ಅಂದ್ರಲ್ಲಿ 2 ಇದೆ. ಒಂದು ಮಡಿವಾಳ ಮಾಚದೇವ ಬಸವಣ್ಣ ಕ್ಯಾರೆಕ್ಟ್ರು, ಇನ್ನೊಂದು ಸತೀಸುಳೆ ಭಾರತಿ ಅಂತ, ಅದರಲ್ಲಿ ನಾನೇ ಕಥಾನಾಯಕಿ ಆಗಿರ್ತೀನಿ ಮೇಡಮ್. ಅದು 2 ನಾಟಕ ನನಗೆ ತುಂಬಾ ಹೆಸರು ತಂದು ಕೊಟ್ಟಿದೆ. ಒಂದು ಸಂಭಾಷಣೆಯನ್ನ ಹೇಳ್ಬೋದು ಅದರದ್ದು? ಹಾಗಾದ್ರೆ ಹೇಳಿ ದಯವಿಟ್ಟು. ಇವಾಗ ಮಡಿವಾಳ ಮಾಚಿದೇವರು ಬಟ್ಟೆ ಒಗಿ ತೊಳಿತಾ ಇರ್ತಾರೆ. ಅಲ್ಲಿ ಬಸವಣ್ಣನವರಿಗೆ ಒಂದು ಕುತೂಹಲ ಇರುತ್ತೆ, ಇವ್ರನ್ನ ಕಾಣ್ಬೇಕು ಅಂತ. ಬಸವಣ್ಣನವರು ಮಾಚಿದೇವರನ್ನ ಮೀಟ್ ಮಾಡಕ್ ಬರ್ತಾರೆ. ಅವರು ತಮ್ಮ ಕೆಲಸದಲ್ಲಿ ಮಗ್ನರಾಗಿರ್ತಾರೆ. ಅವಾಗ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಒಂದು ವಚನ ಹೇಳ್ತಾರೆ. ಏನಂದ್ರೆ, ಒಂದು ವಚನ ಹೇಳ್ತಾರೆ, ಹೇಳಿದ ತಕ್ಷಣನೇ ಅವ್ರು ಹೇಳ್ತಾರೆ, ಅಯ್ಯೋ ಮರ್ತೋಗ್ತಾ ಇದೆ. ಇರ್ಲಿ ಹೇಳಿ, ಪರವಾಗಿಲ್ಲ. ಇಲ್ಲ, ಇನ್ಯಾವುದು ನಾಟಕದ ಸಂಭಾಷಣೆ ನೆನಪಿದೆ ಅದನ್ನ ಹೇಳಿ. ಸತೀಸುಳೆ ಭಾರತಿಯಲ್ಲಿ ಅವಳು ಪವಿತ್ರವಾಗೇ ಇರ್ತಾಳೆ. ಅದರಲ್ಲಿ ಅದು ಒಂದು ಲಾಸ್ಟ್ ಅಲ್ಲಿ ಬರುತ್ತೆ, ಅವಳು ವಿಷಯ ತಗೊಳ್ಳೋ ಸಂದರ್ಭದಲ್ಲಿ. ಅವಾಗ ಹೇಳ್ತಾಳೆ, ಸೂಳೆ ಸೂಳೆ ಸೂಳೆ, ಈ ಸಮಾಜ ನನಗೆ ಕಟ್ಟಿದ ಪಟ್ಟ ಸೂಳೆ, ದುಡಿಯಲು ಶಕ್ತಿ ಇಲ್ಲದ ತಂದೆ, ಅನಾರೋಗ್ಯದಿಂದ ಮಲಗಿದ ತಾಯಿ, ವಯಸ್ಸಿಗೆ ಬಂದ ನನ್ನ ತಂಗಿಯರ ಸ್ಥಿತಿ ನನ್ನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿತು. ಊರಿನ ಶ್ರೀಮಂತನಾದ ಗೌಡ
ನನ್ನ ತಂದೆಗೆ ಹಣದ ಆಸೆ ತೋರಿಸಿ ನನಗೆ ಸೂಳೆ ಪಟ್ಟ ಕಟ್ಟಿಬಿಟ್ಟರೀ, ಕಟ್ಟಿಬಿಟ್ಟ. ಇಲ್ಲ ಭಾರತಿ, ನೀನು ನನಗೆ ಮೋಸ ಮಾಡಿಬಿಟ್ಟೆ. ಇಲ್ಲ 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 ರೀ, ನಾನು ನಿಮಗೆ ಮೋಸ ಮಾಡಲಿಲ್ಲ. ನಿಮ್ಮನ್ನು ಮದುವೆ ಆಗುವ ಮೊದಲು ನನ್ನನ್ನು ನನ್ನ ತಾಯಿಯ ತಮ್ಮನಿಗೆ ಕೊಡಬೇಕೆಂದು ನನ್ನ ತಂದೆಯವರು ನಿರ್ಧರಿಸಿದರು. ಒಂದು ದಿನ ಮಧ್ಯಾಹ್ನದ ವೇಳೆ ಮಲಗಿಕೊಂಡಾಗ ನನ್ನ ತಾಯಿಯ ತಮ್ಮ ನನ್ನ ಶೀಲವನ್ನೇ ಸುಟ್ಟು ಬಿಟ್ಟ. ನೀವು ನನ್ನನ್ನು ಮದುವೆ ಆದ ಮೊದಲ ದಿನದಂದು ಪ್ರೀತಿಯಿಂದ ಅಪ್ಪಿಕೊಂಡು ಮುತ್ತಿಡಲು ಬಂದಾಗ ನಿಮ್ಮನ್ನು ದೂರೀಕರಿಸಿದೆ. ಏಕೆ ಗೊತ್ತಾ? ಈ ಅಪವಿತ್ರವಾದ ದೇಹ ನಿಮ್ಮ ಪವಿತ್ರವಾದ ದೇಹದೊಡನೆ ಸೇರಬಾರದೆಂದು ಒಂದು ಜನ್ಮವಿದ್ದರೆ ಸ್ವರ್ಗದಲ್ಲಿ ಭೇಟಿಯಾಗೋಣ. ಇತಿ ನಿಮ್ಮ ಪತ್ನಿ ಸತಿ ಸೂಳೆ ಭಾರತಿ. ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್. ಯಾಕೆಂತಂದ್ರೆ ಇದನ್ನ ಕೇಳ್ತಾ ಕೇಳ್ತಾ ನೀವು ಆ ಒಂದು ಅಭಿನಯದಲ್ಲಿ ಆ ಪಕ್ವತೆಯನ್ನಂತ ಹೇಳ್ತಾರಲ್ಲ, ಒಂದು ಪದ ಇದೆಯಲ್ಲ, ಆ ತನ್ನೊಳಗೆ ಒಬ್ಬ ಕಲಾವಿದೆಯನ್ನು ನೀವು ತುಂಬಿಕೊಳ್ಳೋ ರೀತಿ ಬಹಳ ಖುಷಿ ಅಂತ ಹೇಳತ್ತ ಅನ್ನಿಸ್ತು. ಇಷ್ಟೆಲ್ಲ ನಾಟಕಗಳಾಯಿತು, ಈ ಸಂಭಾಷಣೆಯನ್ನು ಕೇಳಿದ್ದಾಯಿತು, ಸಿನಿಮಾ ಲೋಕ ತಮ್ಮನ್ನು ಕೈ ಬೀಸಿ ಕರೆಯುತ್ತೆ. ಮೊದಲ ದಿನ ಈ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ತೀರಿ, ಅಭಿನಯಿಸ್ತೀರಿ, ಕ್ಲಾಪಿಂಗ್ ಮಾಡಿಬಿಡ್ತಾರೆ, ಆ್ಯಕ್ಷನ್ ಅಂತ ಹೇಳ್ತಾರೆ. ಹೇಗನ್ಸುತ್ತೆ ಆ ಕ್ಷಣ? ಆ ಕ್ಷಣ ಕ್ಯಾಮ್ರಾ ಫೇಸ್ ಮಾಡೋದಂದ್ರೆ ಒಂದು ದೊಡ್ಡದು. ಅದು ಸ್ವಲ್ಪ ಬರ್ತಾ ರೂಢಿ ಆಗುತ್ತೆ. ಇವಾಗ ನನಗೆ ಹೆಂಗೆ ಕಂಜೆಕ್ಟೆಡ್ ಆಯ್ತು ನೋಡಿ ಮೇಡಮ್, ಅದೇ ತರ ಫಸ್ಟ್ ಸ್ಟಾರ್ಟಿಂಗ್ ಯಾರೋ ಆಗಿರ್ಲಿ ಕ್ಯಾಮ್ರಾದ ಮುಂದ್ಗಡೆ ಹೋದ ತಕ್ಷಣ ಭಯ ಆಗುತ್ತೆ. ನನಗೂ ಕೂಡ ಭಯ ಆಗಿತ್ತು ಮೇಡಮ್. ಓಕೆ, ಆ ಅನುಭವವನ್ನ ನಮ್ಮ ಜೊತೆ ಹೇಳ್ಕೊಳ್ಳಿ ಹಾಗಾದ್ರೆ. ಇವಾಗ ನಾನು ರತ್ನನ್ ಪ್ರಪಂಚದಲ್ಲಿ ನಾನು ಹಲವಾರು ಮೂವಿಗಳು ಮಾಡಿದ್ದೀನಿ. ಅದರಲ್ಲಿ ತುಂಬಾ ನನಗೆ ಅವಾರ್ಡ್ ತಂದು ಕೊಟ್ಟಿದ್ದು ರತ್ನನ್ ಪ್ರಪಂಚ. ಕಾಶ್ಮೀರದಲ್ಲಿ ಅದು ಅನ್ಸೀಸನ್, ತುಂಬಾ ಮಂಜು ಬೀಳ್ತಾ ಇತ್ತು. ಅವಾಗ ಏನಾಯ್ತು, ಬೆಳಿಗ್ಗೆನೆ 7 ಗಂಟೆಗೆ ಕಾಲ್ ಸೀಟು. ಎಷ್ಟು ಮಂಜಂದ್ರೆ ನಮ್ಮ ಮುಖದ ಮೇಲೆ ಕೈ ಮೇಲೆ ಬಿಟ್ಟು ಫುಲ್ ಎಲ್ಲ ಮಂಜು ಬೀಳೋದು ಅಷ್ಟೊಂದು. ಅದು ಒಂದು ದೊಡ್ಡವಾದಂತ ಪ್ರಪಾತ ಇರುತ್ತೆ, ಅಲ್ಲಿ ನಾವು ಮಾತಾಡ್ಬೇಕಾಗಿರುತ್ತೆ 3 ಜನನು. ಅವಾಗ ನಾನು ಕ್ಯಾಮ್ರಾ ಅಲ್ಲಿದೆ, ಇಲ್ಲಿ ಬರೀ ನನ್ನ ಐಸಲ್ಲಿ ಕಾಲ್ ಜರಿತಾನೆ ಇದೆ. ಅದೇನಾದ್ರು ಜರಿದು ಮುಂದೆ ಹೋದ್ರೆ ಪ್ರಪಾತಕ್ಕೆ ಬೀರ್ತಾ ಇದ್ವಿ. ಅಷ್ಟೊಂದು ಅವರೆಲ್ಲ ನಮ್ಮನ್ನು ತುಂಬಾ ಕೇರ್ ತಗೊಂಡಿದ್ರು. ಅಷ್ಟು ಜನ ಅಲ್ಲೆಲ್ಲ ಅಷ್ಟೆಲ್ಲ ತುಂಬಾ ನಮ್ಗೆ ಸೆಕ್ಯೂರಿಟಿ ಕೊಟ್ಟು ಇದನ್ನ ಮಾಡಿದ್ರು. ಅವಾಗ ಪದೇ ಪದೇ ಕಾಲ್ ಜಾರೋದ್ರಿಂದ ಮತ್ತೆ ಕ್ಯಾಮ್ರಾ ಮುಂದಿರೋದ್ರಿಂದ ನನ್ಗೆ ಭಯ ಆಗ್ತಾ ಇತ್ತು. ಡಾಲಿ ಸರ್ ಕರೆದ್ರು, ಬಾಮೈಲಿ ಅಂತ ಕರೆದಾಗ ಹಿಂಗೆ ಬೆನ್ ತಟ್ಟಿದ್ರು. ಅವರು ತುಂಬಾ ಅದ್ಭುತ ಕಲಾವಿದರು ಕೂಡ. ಅವ್ರು ನನ್ಗೆ ಹೇಳ್ಕೊಟ್ರು, ಏನಿಲ್ಲಮ್ಮ ನೀ ಸುಮ್ನೆ ಬಂದು ನಿಂತ್ಕೋ, ಅದು ಕ್ಯಾಮ್ರಾನು ನೋಡ್ಬೇಡ, ನನ್ನ ನೋಡು ಅಂತ ಅವ್ರ ಡೈಲಾಗ್ನ ಮತ್ತೆ ರಿಪೀಟ್ ಮಾಡಿದ್ರು. ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ, ನೀನೇನ್ ಮಾಡ್ಲಾರ್ದಲ್ಲ, ಎಲ್ಲರೂ ಮಾಡ್ಬೋದು ಅಂತ ಅವರು ನನ್ಗೆ ಹೇಳ್ಕೊಟ್ರು. ಮತ್ತೆ ನಾನು ಎಷ್ಟು ಸರಿ ಅಲ್ಲಿ ಜಾರ್ತಾ ಇದ್ದೆ, ನನ್ನ ಕೈ ಹಿಡಿದು ನಿಲ್ಲಿಸ್ತಾನೆ ಇದ್ರು ಅವರು. ಹಂಗಾಗಿ ಕ್ಯಾಮ್ರಾ ಮುಂದಿರೋದೊಂದು ಭಯ, ಅಲ್ಲಿ ಜಾರೋದೊಂದು ಭಯ, ಅಲ್ಲಿ ದೊಡ್ಡ ದೊಡ್ಡ ಅಭಿನಯ ಮಾಡೋರು ಎಲ್ಲ ಆಕ್ಟರ್ಸ್ಗಳಿದ್ರಲ್ವಾ, ಅದು ಒಂದು ಭಯ. ಹಿಂಗಾಗಿ ಏನ್ ಮಾಡೋದಪ್ಪ ಅಂತಂದೆ. ಡಾಲಿ ಸರ್ ಕರೆದು ಒಂದು ದೊಡ್ಡ ಉಸಿರನ್ನ ತಗೊಂಡು ಬಿಡು ಅಂದ್ರು. ಬಿಟ್ಟೆ, ರಿಲ್ಯಾಕ್ಸ್ ಆದೆ. ಅವಾಗ ಡಾಲಿ ಸರ್ ನಾನು ನಿಂದನೇ ಇದ್ದೀನಿ, ಪಕ್ಕನೇ ಇದ್ದೀನಿ ಅಮ್ಮ ಅಂದ್ರು. ಕ್ಯಾಮ್ರಾನು ನೋಡಿದೆ, ಆಮೇಲೆ ಡೈಲಾಗ್ನು ಹೇಳಿದೆ, ಯಾಕೆಂದ್ರೆ ಡಾಲಿ ಸರ್ ನನ್ನ ಪಕ್ಕ ಇದಾರಂತ ಒಂದು ಧೈರ್ಯ ಬಂತು. ಬಹಳ ಅದ್ಭುತವಾದಂತಹ ಅನುಭವ ಆಗಿದೆ ತಮಗೆ ಅಂತ ಹೇಳ್ತಾ ಇದ್ದೀರಿ. ಜೊತೆಗೆ ಇವಾಗ ಕನ್ನಡ ಚಿತ್ರರಂಗದಲ್ಲಿ 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಾವು ಅಭಿನಯಿಸಿದ್ದೀರಿ. ಯಾವ್ಯಾವುದು ಆ ಚಿತ್ರಗಳು? ನಾನು ಅಭಿನಯಿಸಿರುವಂಥ ಚಿತ್ರ ರತ್ನನ್ ಪ್ರಪಂಚ, ಜಮಾಲಿಗುಡ್ಡ, ಹೆಡ್ ಬುಷ್. ಈ 3 ಸಿನಿಮಾಗಳನ್ನು ನಾನು ಡಾಲಿ ಸರ್ ಜೊತೆನೆ ಮಾಡಿದ್ದೀನಿ. ಶಿವಣ್ಣ ಅವ್ರ ಜೊತೆ ದ್ರೋಣ ಮಾಡಿದ್ದೀನಿ, ಕೊಡೆ ಮುರುಗ, ದಂಡುಪಾಳ್ಯಟು, ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ, ಮತ್ತೆ ಡೆಮೋ ಪೀಸು, ದಿಲ್ಮಾರು. ಈಗ ರೀಸೆಂಟ್ಲಿ 3 ಮೂವಿ ಬೇರೆ ದೀಪು ಅಂಡ್ ದಿವ್ಯಾ, ಮತ್ತೆ ದೇವಾನಂ ಪ್ರಿಯಾ ಅಂತ. ಇನ್ನು ಹಲವಾರು ಮೂವಿಗಳು ಮಾಡಿದ್ದೀನಿ ಮೇಡಮ್. ಈಗ ಸಿನಿಮಾಗೆ ನಿಮಗೆ ಆಫರ್ ಬರುತ್ತೆ, ಈ ಪಾತ್ರಗಳ ಆಯ್ಕೆ ನೀವು ಹೇಗೆ ಮಾಡ್ಕೊಳ್ತೀರಿ? ಪಾತ್ರಗಳ ಆಯ್ಕೆ ಅಂದ್ರೆ ಇಂಡಸ್ಟ್ರೀಸ್ ಅಲ್ಲಿ ನಾನು ಎಲ್ರಿಗೂ ಗೊತ್ತಾಗ್ಬಿಟ್ಟಿದ್ದೀನಿ ಆಲ್ರೆಡಿ. ಇಂಥದ್ದೊಂದು ಪಾತ್ರ ಬಂದ್ರೆ ಮಹೇಶ್ವರಿ ಅವ್ರನ್ನ ಕರೀರಿ, ಮಹೇಶ್ವರಿ ಅವರೇ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರು ನನ್ಗೆ ಏನಂದ್ರೆ ಕಾಲ್ ಮಾಡಿ ಹೇಳ್ತಾರೆ, ಅಮ್ಮ ಈ ತರ ಒಂದು ಪಾತ್ರ ಇದೆ, ಬಂದ್ ಮಾಡ್ಕೊಡಿ ಅಮ್ಮ ಅಂತ ಹೇಳ್ತಾರೆ. ಹೇಳಿದಾಗ ನಾನು ಕೇಳ್ತೀನಿ ಯಾವ ಪಾತ್ರ ಏನು ಅಂತ. ಕೆಲವೊಂದು ಪಾತ್ರಗಳು ನನಗೆ ನನ್ನ ಇದು ಜೀವನ ಚರಿತೆ, ನನ್ನ ಇದನ್ನ ಕೆಲವೊಂದು ಇರ್ತವೆ, ಕೆಲವೊಂದು ಪಾತ್ರಗಳು ಬೇರೆ ಇರುತ್ತೆ. ಆ ಪಾತ್ರಗಳನ್ನು ತಗೋಣಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದ್ರೆ ನಮ್ಮಿಂದ ಮಾಡಿಸುವಂತ ಪಾತ್ರಗಳು ಸಮಾಜಕ್ಕೆ ಏನು
ಕೆಟ್ಟ ಮೆಸೇಜನ್ನು ಸಂದೇಶವನ್ನು ನೀಡಬಾರ್ದು. ನಿಜ. ಹಿಂಗಾಗಿ ಅದೊಂದು ಸ್ವಲ್ಪ ಭಯ ಆಗುತ್ತೆ. ಒಂದು ಕಲಾವಿದವಾಗಿ ಮಾಡಲೇಬೇಕನ್ನೋ ಕರ್ತವ್ಯ ಇರುತ್ತೆ ಇಂಡಸ್ಟ್ರೀಸಲ್ಲಿ. ಹಿಂಗಾಗಿ ಸ್ವಲ್ಪ ಅಲ್ಲಿ ನನಗೆ ಇದೊಂದು ಅಭಿಪ್ರಾಯ ಡಿಸಿಷನ್ ತಗೊಳಕ್ಕೆ ಸ್ವಲ್ಪ ಇದು ಆಗುತ್ತೆ. ಇದಕ್ಕಂದ್ರೆ ಈಗ ನಾವು ಮಾಡಿಲ್ಲ ಅಂದ್ರೂ ಸಾವಿರಾರು ಕಲಾವಿದರು ಮತ್ತೇನಂದ್ರೆ ಜೇಂಟ್ಸ್ಗಳಿಗೆ ವೇಷ ಹಾಕಿ ಮಾಡಿಸ್ಬಿಡ್ತಾರೆ. ಅದಕ್ಕೆ ನಾನು ಕೇಳ್ಕೊಳೋದೇನಂದ್ರೆ ಮಂಗಳಮುಖಿ ಪಾತ್ರಗಳನ್ನು ಮಂಗಳಮುಖಿಯವ್ರ ಜೊತೆ ಅವರಿಂದಾನೇ ಮಾಡಿಸಿ ಅಂತ ಇದೊಂದು ನಾನು ಇಂಡಸ್ಟ್ರೀಸ್ ಅವ್ರಿಗೆ ಬೇಡ್ಕೊಂತೀನಿ. ಎದಕ್ಕಂದ್ರೆ ಈಗ ಮಂಗಳಮುಖಿ ಪಾತ್ರಗಳು ಮಾಡ್ಕೋಬೇಕಂದ್ರೆ ಅಲ್ಲಿ ಕೆಲವೊಂದು ಪಾತ್ರಗಳು ಬೇರೆ ಬೇರೆ ಇರ್ತವೆ. ಒಂದು ಕಥಾನಾಯಕಿ ಆಗಿರ್ಬೋದು, ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥದ್ದು ಇರ್ಬೋದು, ಒಂದು ಕೆಟ್ಟ ಸಮಾಜಕ್ಕೆ ಸಂದೇಶ ಕೊಡುವಂತನೂ ಇರ್ಬೋದು. ಅಲ್ಲಿ ಪಾತ್ರಗಳನ್ನ ಆಯ್ಕೆ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಹಿಂಗಾಗಿ ಸ್ವಲ್ಪ ನಮ್ಗೆ ಏನಂದ್ರೆ ಹಿಂದುಳಿಬೇಕಾಗತ್ತೆ, ಈ ಪಾತ್ರಗಳನ್ನ ನಾನು ಮಾಡ್ಲೇಬೇಡ ಅಂತ. ಅದಕ್ಕಾಗಿ ಒಬ್ಬ ಕಲಾವಿದೆಯಾಗಿ ನಾನು ಎಲ್ಲಾ ಪಾತ್ರಗಳನ್ನು ಮಾಡ್ತೀನಿ, ಮಾಡಿದ್ದೀನು ಕೂಡ. ಕೆಲವೊಂದು ಸರಿ ನನಗೆ ನಮ್ಮ ಸಮಾಜದವರು ಹೇಳಿದಾರೆ ಇಂಥ ಪಾತ್ರಗಳನ್ನು ಮಾಡಬೇಡ ಅಂತ. ಯಾಕೆಂದ್ರೆ ನಮ್ಮ ಸಮಾಜದ ದೊಡ್ಡವ್ರಿಗೂ ಕೂಡ ನಾವು ಮರ್ಯಾದೆ ಕೊಡ್ಬೇಕಾಗತ್ತೆ. ಇಂತಹ ಒಂದು ಪಾತ್ರದಲ್ಲಿ ನಾನು ಅಭಿನಯಿಸಬೇಕು ಅನ್ನುವಂತಹ ಯಾವ ರೀತಿ ಆಸೆ ಇದೆ ತಮಗೆ? ನನಗೆ ಇವಾಗ ಕೆಲವೊಂದು ಮೂವಿಗಳಲ್ಲಿ, ಕಲ್ಪನಾ ಮೂವಿಯಲ್ಲಿ ಉಪೇಂದ್ರ ಅವ್ರ ಜೊತೆ ಒಂದು ಮಾಡಿದ್ದಾರೆ ಚೆನ್ನಾಗಿ. ನಾನು ಅವನ್ನೆಲ್ಲ, ಅವಳು ಕೂಡ ಅದರಲ್ಲಿ ಕೂಡ ಒಂದು ಒಳ್ಳೆ ಇದೆ ಕ್ಯಾರೆಕ್ಟರ್. ಅಂತ ಪಾತ್ರಗಳು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜು ಅಥವಾ ನಮ್ದೇ ಆದಂತ ಒಂದು ಬೆನ್ನಿಂದಿನ ಕತೆ ತಗೊಂಡು ಮಾಡ್ಬೋದು. ಆ ಕಥೆಯಲ್ಲಿ ಕೂಡ ನಮ್ಮನ್ನ ನಾವು ತೋಡಿಸ್ಕೊಂಡು ಅಭಿನಯ ಮಾಡ್ತಿದ್ದೀವಿ. ಎಲ್ಲ ಪಾತ್ರಗಳು ಚೆನ್ನಾಗಿರ್ತವೆ, ಬಟ್ ಕೆಲವೊಂದು ಪಾತ್ರಗಳು ಇರಲ್ಲ. ನಾನು ಅಭಿನಯಿಸಬೇಕಾಗಿರುವಂತ ಪಾತ್ರಗಳು ಒಂದು ನನಗೆ ಸಮಾಜಕ್ಕೆ ಮಂಗಳಮುಖಿಯವ್ರ ಬಗ್ಗೆ ಒಂದು ಒಳ್ಳೆ ಸಂದೇಶವನ್ನು ನೀಡಬೇಕು, ಅವ್ರ ಬಗ್ಗೆ ಇರುವಂತ ತಪ್ಪು ಕಲ್ಪನೆಯನ್ನು ಅಳಿಸಿ ಹಾಕ್ಬೇಕು ಅಂತ ಪಾತ್ರಗಳು ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಬಹಳ ಖುಷಿಯಾಯಿತು, ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡ್ರಿ. ಯಾಕೆಂತಂದ್ರೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವಂತಹ ಪಾತ್ರದಲ್ಲಿ ತಾವು ಕಂಗೊಳಿಸಬೇಕು ಅಂತ ಹೇಳ್ತಾ ಇದ್ದೀರಿ. ಈಗಾಗಲೇ ತಾವು ತಿಳಿಸಿದ್ರಿ ಡಾಲಿ ಧನಂಜಯ್ ಅವ್ರ ಜೊತೆ 3 ಸಿನಿಮಾಗಳನ್ನ ಮಾಡಿದ್ದೀರಿ ಅಂತ ಹೇಳಿ. ಆ ಒಂದು ಅನುಭವದ ಬಗ್ಗೆನೂ ಕೂಡ ತಾವು ಹೇಳ್ಕೊಂಡಿದ್ದೀರಿ ಕೂಡ. ಆ ಸಿನಿಮಾದ ಯಾವುದಾದ್ರೂ ಒಂದು ಸಂಭಾಷಣೆ ನೆನಪಿದೆಯಾ? 3 ಚಿತ್ರಗಳಲ್ಲಿ ಅಭಿನಯಿಸಿದ್ರಲ್ಲ ತಾವು. ಹಾ ಮೇಡಮ್, ಒಂದು ರತ್ನನ್ ಪ್ರಪಂಚದಲ್ಲಿ ಅಂತ ಇರುವಂತ ಒಂದು ಡೈಲಾಗ್ ಅದು. ಅವಾಗ ಏನಾಗುತ್ತೆ, ನಾವೊಂದು ಮಗುನ್ ಸಾಕಿರ್ತೀವಿ. ಆ ಮಗು ಸ್ಕೂಲಲ್ಲಿ ನಮ್ಮನ್ ಕಂಡ್ರೆ ಭಯ ಬೀಳ್ತಾರಲ್ಲ, ಬಟ್ ಸ್ಕೂಲಲ್ಲಿ ಎಲ್ಲರೂ ಭಯ ಬೀಳ್ತಾ ಇರ್ತಾರೆ ನಮ್ಮನ್ನ ನೋಡಿ. ಈಗ ಪೇರೆಂಟ್ಸ್ ಮೀಟಿಂಗಿಗೆ ನಾವು ಹೋಗಿರ್ತೀವಲ್ಲ, ನಮ್ಮನ್ನ ಎಲ್ಲರೂ ದೂರ ಇಡ್ತಾರೆ. ಅಲ್ಲಿ ದೂರ ಇಟ್ಟಾಗ ನಾವು ಹೇಳ್ತೀವಿ, ಸಮಾಜ ಇನ್ನೂ ಕೂಡ ನಮ್ಮ ಮೇಲೆ ಕರುಣೆ ಇಲ್ಲ. ಈ ಮಗುನ್ ನೋಡಿದ್ರೆ ನಮ್ಮನ್ನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದೆ, ಆದ್ರೆ ಸಮಾಜದವರು ಇನ್ನೂ ದೂರನೇ ಇಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಸಮಾಜಕ್ಕೆ ಇಂಥ ಹೃದಯ ಯಾಕಪ್ಪ, ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರ್ಸಪ್ಪ ಅಂತ ಇದು ಒಂದು ಡೈಲಾಗ್ ಬರುತ್ತೆ. ಮತ್ತೆ ಇನ್ನೂ ಒಂದು RX 143 ಅಂತ ಮೂವಿಯಲ್ಲಿ ನಾನು ಇದನ್ನ ಕಲೆಕ್ಷನ್ ಮಾಡ್ತಾ ಇರ್ತೀನಿ. ಅವಾಗ ಒಂದು ಹೀರೋ ನೋಡ್ತಾನೆ. ಹೀರೋ ನನ್ ನೋಡಿದಾಗ ಅಲ್ಲಿ ಒಬ್ನು ಅಂಗಡಿಯವನು ಬೈತಾನೆ, ಬೆಳಿಗ್ಗೆ ಬಂದ್ಬಿಟ್ರಿ, ನಿಮ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ, ಇನ್ನೊಂದ್ಸರಿ ನಮ್ಮ ಅಂಗಡಿಗೆ ಬರ್ಬೇಡಿ ಅಂತ ಬೈತಾನೆ. ನಾನು ಬೆಳಿಗ್ಗೆ ಅಲ್ದೇ ಫಸ್ಟ್ ಅಂಗಡಿಗೆ ಹೋಗಿರ್ತೀನಿ ಕೇಳಕ್ಕೆ. ಅವಾಗ ನನ್ಗೆ ಅಳು ಬರುತ್ತೆ, ಅಯ್ಯೋ ದೇವ್ರೆ, ಈ ತರ ಬಾಳು ಯಾರಿಗೆ ಕೊಡ್ಬೇಡಪ್ಪ, ನನ್ಗೆ ಈ ಜನ್ಮನೇ ಬೇಡವಾಗಿತ್ತು, ನನ್ಗೆ ಈ ಬಾಳೆ ಸಾಕಾಗಿದೆ ಅಂತ ನಾನು ಒಬ್ಳೆ ಹತ್ಕೊಂಡ್ ಬರ್ತಾ ಇರ್ತೀನಿ. ಅಲ್ಲಿ ಹೀರೋ ಬಂದು ಅಕ್ಕ ಅಕ್ಕ ಅಂತ ಕೂಗ್ತಾನೆ. ಅಕ್ಕ, ನೀವ್ಯಾಕೆ ಈ ತರ ಮಾಡ್ತೀರಾ, ಒಳ್ಳೆ ಕೆಲಸ ಮಾಡ್ಬೋದಲ್ಲ. ಯಾರಪ್ಪ ನಮಗೆ ಕೆಲಸ ಕೇಳ್ತಾರೆ, ಕೆಲಸ ಕೊಡಕ್ ಹೋದ್ರೆ ಲಿಂಗ ಭೇದ ಬೇರೆ ಮಾಡ್ತಾರೆ. ಇಲ್ಲ ಅಕ್ಕ, ಕೆಲಸ ಕೊಡಿಸ್ತೀನಿ, ಮಾಡ್ತೀಯ ಅಂತ ಕೇಳ್ತಾನೆ. ಮಾಡ್ತೀನಿ ಅಂತ ಅವ್ರು ಒಂದು ನನ್ಗೋಸ್ಕರ ಒಂದು ಅಂಗಡಿ ತೆಗೆದು ಕೊಡ್ತಾರೆ. ಅದಕ್ಕೂ ಕೂಡ ಅವಾರ್ಡ್ ಬಂದಿದೆ. ಓಕೆ, ಬಹಳ ಖುಷಿಯಾಯಿತು. ಈ ರೀತಿಯ ವಿಚಾರಗಳನ್ನ ಕೇಳ್ತಾ ಕೇಳ್ತಾ ಇದೆಲ್ಲವೂ ಬೆಳ್ಳಿ ತೆರೆಯ ಮೇಲೆ ತಾವು ಕಂಗೊಳಿಸಿದಂತಹ ರೀತಿ. ಇನ್ನು ಕಿರಿತೆರೆಯೂ ಕೂಡ ತಮಗೆ ಕೈ ಬೀಸಿ ಕರೆದಿದೆ. ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀರಿ. ಅದರಲ್ಲೂ ಪ್ರಮುಖವಾಗಿ ಯಾರಿವಳು ಅನ್ನುವಂತಹ ಧಾರಾವಾಹಿ ಆಗಿರ್ಬೋದು, ಅಥವಾ ಲಚ್ಚಿ ಅನ್ನುವಂತಹ ಧಾರಾವಾಹಿಗಳು. ಅದರಲ್ಲಿ ಮಾಡುವಂತಹ ಪಾತ್ರ, ನಿಮ್ಮ ಪಾತ್ರವನ್ನ ಜನ ವಿಶೇಷವಾಗಿ ಗುರುತಿಸ್ತಾರೆ ಅಂತ ಹೇಳಿ ತಾವು ಹೇಳಿದ್ದೀರಿ. ಈ ಬಗ್ಗೆ ತಿಳಿಸ್ಕೊಡಿ. ಯಾರಿವಳು ಸೀರಿಯಲ್ ನೋಡಿದ್ರೆ ತುಂಬಾ ನಂಗೆ ಹೆಸರು ತಂದು ಕೊಡ್ತು. ಅದರಲ್ಲಿ ಒಂದು ಒಳ್ಳೆ ಪಾತ್ರ, ಯಾಕೆಂದ್ರೆ ಈ ತರ ಭಿಕ್ಷಾಟನೆ ಮಾಡೋದು, ಬೇರೆಗಳ ಕೆಲಸಗಳನ್ನು ಮಾಡೋದು, ಅದೆಲ್ಲ ಬಿಡಿಸಿ ಒಂದು ಟೇಲರಿಂಗ್ ಕೆಲಸನ ಹೇಳ್ಕೊಡ್ತಾರೆ ಅಲ್ಲಿ. ನಾನು ಹೋಗಿ ಓನರ್ ಕೇಳ್ತೀನಿ, ನಾನು ಬೇರೆ ತರಿಂದ ಕೆಲಸ ಮಾಡಿ, ಬೇರೆ ತರಿಂದ ದುಡ್ಡನ್ನ ಮಾಡಿ ಅದು ಅನ್ನ ತಿನ್ನಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲಮ್ಮ, ನನ್ಗೇನಾದ್ರೂ ಒಂದು ಕೆಲಸ ಕೊಡಿ ಅಂತ ನಾನು ಕೇಳ್ಕೊಂತೀನಿ. ಅದು ಯಾರಿವಳು ಅಂತ ಬಂದು ಮಂಗಳಮುಖಿ ಸ್ಟೋರಿನೇ ಕಂಟಿನ್ಯೂ ಆಗುತ್ತೆ. ಕೊನೆಗೆ ನಾನು ಒಂದು ತಾಯಿ ಇದರಲ್ಲಿ ಬೆಳೆದಿರ್ತೀನಿ.
ಅವು ಮತ್ತೆ ಒಂದು ಮಗು ಕೂಡ ಸಾಕೊಂತಾರೆ ಅವರು. ಸಾಕೊಂಡಾಗ ಅವರ ತಾಯಿ ಏನಾಗಿರುತ್ತೆ, ನಮ್ಮ ತಾಯಿ ತೀರೋಗ್ಬಿಡ್ತಾರೆ. ಆಮೇಲೆ ಆ ಮಗುನ ಸಾಕುವಂತ ಏನ್ ಪರಂಪರೆ ಇದೆ, ಕಷ್ಟ ಇದೆ, ಮತ್ತೆ ಅದೇ ಅನುಭವಿಸ್ಬೇಕಾಗತ್ತೆ ನಾನು. ಜೀವನ ಎಲ್ಲಿಂದ ಹೋಗಿ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದು ಅದು ಯಾರಿಗಳು ಸೀರಿಯಲ್ ಅಲ್ಲಿ ಇದೆ ಮೇಡಮ್. ಮಂಗಳಮುಖಿಯರ ಜೀವನ ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ನಡೆಯುತ್ತೆ, ಎಲ್ಲಿಗೆ ಮುಗಿಯುತ್ತೆ ಅನ್ನೋ ಕಥೆನ ಯಾರಿಗಳು. ಇನ್ನು ಲಚ್ಚಿ ಧಾರಾವಾಹಿಯ ಬಗ್ಗೆ ಮಾತನಾಡೋದಾದ್ರೆ, ಲಚ್ಚಿ ಧಾರಾವಾಹಿಯಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ಲಚ್ಚಿನ ನಾನು ಕಿಡ್ನಾಪ್ ಮಾಡಿರ್ತೀನಿ, ಮಾಡಿ ಅವಳನ್ನ ಸ್ವಲ್ಪ ಇದ್ರಿಗೋಸ್ಕರ ಯೂಸ್ ಮಾಡ್ಕೊಂತಾ ಇರ್ತೀನಿ, ಹಣದಗೋಸ್ಕರ. ಅದು ಕೂಡ ನನಗೆ ತುಂಬಾ ಹೆಸರು ತಂದು ಕೊಡ್ತು. ನಮ್ಮ ವಿಲನ್ ಕ್ಯಾರೆಕ್ಟರ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ವೀಕ್ಷಕರಿಗೆ ಈ ನೆಗೆಟಿವ್ ಪಾತ್ರಗಳು ಬಹಳಷ್ಟು ಆಕರ್ಷಣೆ. ಅದರದ್ದು ಒಂದು ಸಂಭಾಷಣೆ ಹೇಳೋದಾದ್ರೆ ತಾವು. ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಬಂದಾಗ ನಾನು ಇನ್ನೊಂದು ನಿಮಗೆ ನಾಟಕದ ಹೆಸರು ಹೇಳಿಲ್ಲ, ಗೋರಲಂಕಿನಿ ಶೂರಪಾನಕಿ ಅಂತ. ನಾನು ಶೂರಪಾನಕಿ ಪಾತ್ರ ಮಾಡಿರ್ತೀನಿ. ಅವಾಗ ಅವಳ ಮಗ ಶಂಭೂಕ ತಪಸ್ಸು ಮಾಡಿ ಶಿವನಿಂದ ವರ ಪಡೆದಿರ್ತಾನೆ, ನನಗೆ ಸಾವೇ ಬರಬಾರ್ದಂತ. ಅವಾಗ ತಾಯಿ ಹೋಗ್ತಾಳೆ, ಅಲ್ಲಿ ಶಂಭೂಕನ ತಲೆ ಕತ್ತರಿಸಿ ಬಿದ್ದಿರುತ್ತೆ. ಅವಾಗ ಅವಳು ಹೇಳುವಂತ ಒಂದು ಸನ್ನಿವೇಶ, ಯಾರು 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 ನನ್ನ ಮಗನನ್ನ ಕೊಂದ ಪಾಪಿಗಳು, ಅದೋ ಇದೋ ನನ್ನ ಮಗನನ್ನ ಕೊಂದ ಪಾಪಿಗಳು ಇಲ್ಲೇ ಇರುವರು, ಇವರನ್ನು ಈಗಿಂದೀಗಲೇ ಜೀವ ಸಮೇತ ತಿಂದು ನನ್ನ ಉದರದ ಕಿಚ್ಚನ್ನು ಶಾಂತಗೊಳಿಸಿವೆ. ಯಾರು ಯಾರು ಇಲ್ಲೇ ಅಲ್ಲಿ ರಾಮ ಲಕ್ಷ್ಮಣ ಸೀತೆಯವರು, ರಾಮ ಸೀತೆ ಕುಂತಿರ್ತಾರೆ. ಅವಾಗ ಅವ್ರನ್ನ ಕೊಲ್ಲಕ್ಕೆ ಶೂರ್ಪಾನಕಿ ಹೋಗ್ತಾಳೆ. ಅವಾಗ ನೋಡ್ತಾಳೆ, ರಾಮನ್ ನೋಡಿದ ತಕ್ಷಣನೇ ಆಹಾ ಆಹಾ ಎಷ್ಟೊಂದು ಸುಂದರ, ಇವರನ್ನು ನೋಡಿದ ಮಾತ್ರಕ್ಕೆ ನನ್ನ ಕೋಪವೆಲ್ಲವೂ ಒಂದು ಬಗೆಯ ಶಾಂತವಾಗಿ ಮೋಹದ ಭ್ರಾಂತಿ ಉಂಟಾಗುತ್ತಿದೆಯಲ್ಲ ಇವರ ಮೇಲೆ. ಇವರನ್ನು ನಾನು ನನ್ನ ಕಾಮರೂಪ ಶಕ್ತಿಯಿಂದ ಸುಂದರವಾದ ಸ್ತ್ರೀ ರೂಪವನ್ನು ಧರಿಸಿ ಹೋದರೆ ಇವರು ನನ್ನನ್ನು ಒಲಿಯುವರು ಅಥವಾ ಒದೆಯುವರು ಕಾಣೆನಲ್ಲ. ಅವರ ಪಕ್ಕದಲ್ಲಿ ಓರ್ವ ಸುಂದರಿಯೊಬ್ಬಳು ಕುಳಿತಿರುವಳು, ಅವಳು ಅವನ ಹೆಂಡತಿಯಾಗಿರಬಹುದೇ? ಹೀ ಇರಲಿ, ಇವರನ್ನು ನಾನು ಈಗಿಂದೀಗಲೇ ನನ್ನ ಕಾಮರೂಪ ಶಕ್ತಿಯಿಂದ ಬಾಣವನ್ನು ಬಿಟ್ಟು ನನ್ನ ಹತ್ತಿರ ಸೆಳೆಯದೆ ಬಿಡುವುದಿಲ್ಲ. ಇದು ಗೋರಲಂಕಿನಿಯದು ಒಂದು ಸೀನ್ ಮೇಡಮ್. ಓಕೆ ಓಕೆ, ಬಹಳ ಚೆನ್ನಾಗಿತ್ತು. ಈಗ ಲಚ್ಚಿ ಪಾತ್ರದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಬಹಳ ನೆಗೆಟಿವ್ ರೋಲ್ ಅದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸೋದಾದ್ರೆ. ಲಚ್ಚಿ ಬಗ್ಗೆ ಅಂದ್ರೆ, ನಾನು ಲಚ್ಚಿನ ಅವಳು ಒಂದು ದೇವಸ್ಥಾನ ಹತ್ರ ಕೂತ್ಕೊಂಡಿರ್ತಾಳೆ, ಕರ್ಕೊಂಡ್ ಬರ್ತೀನಿ. ಯಾರು ನೀವು ಅಂತ ಕೇಳ್ತಾರೆ. ನಾನು ನಿಮ್ಮಮ್ಮ. ನಮ್ಮ ಅಮ್ಮನ? ನಿಮ್ಮ ಹೆಸರು? ನೋಡಮ್ಮ, ಒಂದು ಮನುಷ್ಯನಿಗೆ ಸುಮಾರು 5 ಹೆಸರಾದ್ರೂ ಇರುತ್ತೆ. ಪೂರ್ಣಿಮಾ, ಅನ್ನಪೂರ್ಣಿಮಾ, ಸೌದತ್ತಿ, ಎಲ್ಲಮ್ಮ, ಮುಂಟ್ರಾಬಾದ್, ಹುಲಿಗೆಮ್ಮ, ಈ ತರ ಎಲ್ಲ 5 ಹೆಸರಾದ್ರೂ ಇರುತ್ತೆ. ಅಂದ್ರೆ ನೀವು ನನ್ನಮ್ಮ ಅಲ್ಲಲ್ಲ, ನಾನು ನಿಮ್ಮ ಅಮ್ಮನ ತರನೇ, ನಿನ್ಗೆ ಎಲ್ಲಿಗೆ ಸೇರಿಸ್ಬೇಕು, ನೀನು ಒಳ್ಳೆ ದಾರಿಗೆ ಸೇರಿಸ್ತೀನಿ ಬಾ ಅಂತ ಕರ್ಕೊಂಡು. ನಿಮಗೆ ಈ ಧಾರಾವಾಹಿ ಕ್ಷೇತ್ರದಲ್ಲಿ ಯಾವ ಒಂದು ಅಭಿನಯ ಇಷ್ಟ ಆಯ್ತು ನೀವು ಮಾಡಿದ್ದು? ನಾನು ಮಾಡಿರೋ ಪಾತ್ರ ಅಂದ್ರೆ, ನಾನು ಇದಕ್ಕೆ ಇದರಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೆ, ಗಂಗಾ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಗಂಗಾದಲ್ಲಿ ನಾನು ತುಂಬಾ ಚೆನ್ನಾಗಿ ಪಾತ್ರನ ಮಾಡಿದ್ದೀನಿ. ಒಂದು ಶಿವಶರಣೆ ಪಾತ್ರ, ಒಂದು ಇದಿರುತ್ತೆ, ಆಶ್ರಮ ಇರುತ್ತೆ. ಆ ಆಶ್ರಮದಲ್ಲಿ ಇರ್ತೀನಿ ಮೇಡಮ್. ಆ ಮಗುನ ನೋಡ್ಕೊಂಡಿರ್ತೀನಿ. ಮಗು ಚಿಕ್ಕದಿರ್ಬೇಕಾದ್ರೆ ವಿಧವೆ ಆಗಿರುತ್ತೆ. ಆ ಮಗುನ್ ನೋಡ್ಕೊಂಡು ಅಲ್ಲೇ ಇರ್ತೀನಿ ಆಶ್ರಮದಲ್ಲಿ. ಅದು ತುಂಬಾ ಅಲ್ಲಿ ಆಶ್ರಮದಲ್ಲಿ ಇದ್ದಾಗ ವಚನಗಳು ಆತರ ಎಲ್ಲ ಬರುತ್ತೆ. ಆತರ ಬಂದಾಗ ಆ ಪಾತ್ರ ನನಗೆ ತುಂಬಾ ಇಷ್ಟ ಆಗಿತ್ತು. ಎಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀರಿ ತಾವು? ನಾನು ಸುಮಾರು ಒಂದು 35 ಧಾರಾವಾಹಿಯಲ್ಲಿ ಮಾಡಿದ್ದೀನಿ. ಇದುವರೆಗೂ 35 ಧಾರಾವಾಹಿಗಳು, ಪ್ರಮುಖ ಪಾತ್ರಗಳನ್ನ ಕೊಟ್ಟು ಈಗಾಗಲೇ ವೀಕ್ಷಕರು ನಿಮ್ಮನ್ನ ಗುರುತಿಸ್ತಾ ಇದ್ದಾರೆ. ಇಷ್ಟೆಲ್ಲ ವಿಚಾರಗಳನ್ನ ಕೇಳಿದ್ಮೇಲೆ ನಿಮಗೊಂದು ರ್ಯಾಪಿಡ್ ಕ್ವಶನ್ಸ್ ಕೇಳಿದ್ರೆ ಹೇಗಿರುತ್ತೆ ಅಂತ ಹೇಳಿ. ಏಕೆಂತಂದ್ರೆ ಕಲಾವಿದರ ಜೀವನದಲ್ಲಿ ಹಾಗೇನೆ ವೀಕ್ಷಕರೇ, ಎಷ್ಟೆಲ್ಲ ಏರುಪೇರುಗಳಿದ್ರೂ ಕೂಡ ಆ ಒಂದು ಪಾತ್ರ ಅಂತ ಹೇಳಿ ಬಂದಾಗ ಆ ಪಾತ್ರದ ಒಳಹೊಕ್ಕು ಅವರು ಅಭಿನಯಿಸ್ತಾರಲ್ಲ, ಅಲ್ಲಿ ಆಕೆ ಒಬ್ಬ ಪಕ್ವ ಕಲಾವಿದೆಯಾಗಿ ಕಂಗೊಳಿಸ್ತಾರೆ. ಮಹೇಶ್ವರಿ ಪಟೇಲ್ ಅವರಿಗೆ ನಾನು ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಸ್ನ ಕೇಳ್ತೀನಿ. ಈಗ ಮಹೇಶ್ವರಿ ಪಟೇಲ್ ಅಂದಾಕ್ಷಣ ಅವರು ಘಟವಾಣಿಯೋ ಅಥವಾ ಸಾಫ್ಟೋ? ಎರಡೂ ಮೇಡಮ್. ಪಾತ್ರಗಳು ಬಂದಾಗ ಸಾಫ್ಟ್ ಆಗಿರೋ ಪಾತ್ರಗಳು ಮಾಡ್ತೀನಿ, ಘಟವಾಣಿ ಪಾತ್ರಗಳು ಬಂದಾಗ ಘಟವಾಣಿನೂ ಆಗ್ತೀನಿ. ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರ್ತೀನಿ ಮೇಡಮ್. ಮಹೇಶ್ವರಿ ಅವರು ತುಂಬಾ ಚೆನ್ನಾಗಿ ಹಾಡ್ತಾರಂತೆ? ಹೌದು ಮೇಡಮ್. ಹೌದಾ? ಆಡ್ತೀನಿ, ಮತ್ತೆ ಡಬ್ಬಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತಾರೆ ಹಾಗಾದ್ರೆ?
ನಾನು ನನಗೆ ಬುಕ್ ಓದೋದು ತುಂಬಾ ಹವ್ಯಾಸ. ಕತೆ ಕಾದಂಬರಿಗಳನ್ನ ಓದ್ತೀನಿ. ತುಂಬಾ ಕಾದಂಬರಿಗಳು ಓದಿದ್ದೀನಿ ಇಲ್ಲಿವರೆಗೂ. ಆ ಕಾದಂಬರಿಯಲ್ಲಿ ಬರುವಂತ ಪಾತ್ರಗಳನ್ನ ನಂದು ನಾನೇ ಅನ್ವಯಿಸ್ಕೊಂಡು ಅದರಲ್ಲಿ ತೊಡಗ್ತೀನಿ ಮೇಡಮ್ ಪಾತ್ರಗಳನ್ನು. ನಿಮ್ ಇಷ್ಟದ ಊಟ ಸೌತ್ ನಾರ್ತ್? ಸೌತ್ ಇಂಡಿಯನ್ ಮೇಡಮ್. ಸೌತ್ ಇಂಡಿಯನ್ ಇಷ್ಟ. ಓಕೆ, ನಿಮ್ ಇಷ್ಟದ ಕಲರ್ ಯಾವುದು ಹಾಗಾದ್ರೆ? ಪಿಂಕ್. ವಾವ್, ಪಿಂಕ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ತಮ್ಗೆ. ಇದ್ರ ಹವ್ಯಾಸಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವಂಥದ್ದು ಯಾವುದು? ರೀಡಿಂಗೇ ಮೇಡಮ್. ನಿಮ್ಮ ನೆಚ್ಚಿನ ನಟ ಯಾರು? ಡಾಲಿ ಧನಂಜಯ್ ಅವರೇನೆ ಇಷ್ಟ. ನೆಚ್ಚಿನ ನಟಿ ಅರ್ಚನಾ ಅಂತ. ಯಜಮಾನ ಮೂವಿಯಲ್ಲಿ ಫಸ್ಟ್ ಹೀರೋನಿ ಇರ್ತಾರಲ್ಲ, ಓಮೈನ ಹಾಡಲಿ ಕಂಗೊಳಿಸ್ತಾರೆ. ಓಕೆ ಓಕೆ ಓಕೆ. ಇಂತಹ ಒಬ್ಬ ನಟರ ಜೊತೆ ನಾನು ಅಭಿನಯಿಸಬೇಕು ಅಂತ ಹೇಳಿ ಇಚ್ಛೆ ಇರುತ್ತೆ ಎಲ್ಲ ಕಲಾವಿದರಿಗೆ. ನಿಮಗೆ ಯಾರ ಜೊತೆ ಅಭಿನಯಿಸಬೇಕು ಅಂತ ಹೇಳಿ ಇಚ್ಛೆ? ನನಗೆ ಆಲ್ಮೋಸ್ಟ್ ನಾನು ಎಲ್ಲ ಕಲಾವಿದರ ಜೊತೆ ಅಭಿನಯಿಸಿದ್ದೀನಿ. ಇವಾಗ ನಮ್ಮ ಪವರ್ ಸ್ಟಾರ್ ಪುನೀತ್ ಸರ್, ಅಪ್ಪು ಅವ್ರ ಜೊತೆ ಅಭಿನಯಿಸ್ಬೇಕಂತ ತುಂಬಾ ಆಸೆ ಇತ್ತು. ದೇವರು ಅದನ್ನ ಕೈಗೂಡಿಸ್ಕೊಡ್ಲಿಲ್ಲ. ಬಟ್ ಅವ್ರಿಗೂ, ಪುನೀತ್ ರಾಜ್ಕುಮಾರ್ ಅವ್ರಿಗೂ ಒಂದು ನಮಸ್ಕಾರ ಹೇಳ್ತೀನಿ ಮೇಡಮ್, ಚಂದನ ವಾಹಿನಿಯಿಂದ. ಅವರನ್ನು ನೆನೆಸ್ಕೊಳ್ಳೋಣ. ಇಂತಹ ನಟಿಯ ಜೊತೆ ಅಭಿನಯಿಸಬೇಕು ಅಂತ ಹೇಳಿ ತಮಗೆ ಇಚ್ಛೆ ಇದೆಯೇ, ಇರಾದೆ ಇದೆಯೇ? ಹ್ಞೂ ಮೇಡಮ್, ಇದೆ. ಹಳೆ ಕಾಲದ ಹೀರೋ ತಾಯಿ ಪಾತ್ರ ಮಾಡ್ತಾ ಇದ್ರು ಸತ್ಯಭಾಮ ಅವರು. ಅವ್ರ ಜೊತೆ ಒಂದು ಅವ್ರ ಸೊಸೆನೋ ಒಂದು ಗಯಾಳಿ ಪಾತ್ರ ಮಾಡ್ಬೇಕಂತ. ಅವರು ತುಂಬಾ ಗಯಾಳಿ ಪಾತ್ರ, ತುಂಬಾ ಸ್ಪಷ್ಟ ಹಾಗೂ ಸುಂದರವಾಗಿ ಮಾಡ್ತಾರೆ ಆ ಪಾತ್ರನ. ಅವ್ರ ಜೊತೆ ಮಾಡ್ಬೇಕಂತ ಅದೊಂದು ಆಸೆ. ಈಗ ಕಿರುತೆರೆಯಲ್ಲಿ, ಧಾರಾವಾಹಿಯಲ್ಲಿ ತಾವು ಕಂಗೊಳಿಸಿದ್ದೀರಿ ಅಂತ ಹೇಳಿ ಈಗಾಗಲೇ ನಾವು ತಿಳಿಸಿದ್ದಾಗಿದೆ. ಅಲ್ಲಿ ತಾವು ಇತ್ತೀಚೆಗೆ ನಮ್ಮನ್ನ ಅಗಲಿದಂತಹ ಅಪರ್ಣಾ ಅವರ ಜೊತೆ ಅಭಿನಯಿಸ್ತೀರಿ. ಹಾ ಮೇಡಮ್, ಯಡಿಯೂರು ಸಿದ್ದಲಿಂಗೇಶ್ವರ್ ಅಂತ ಅಪರ್ಣಾ ಮೇಡಮ್ ನೋಡಿ, ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಕೊಡುಗೆ ಅವರು. ಅವರು ನನಗೆ ಯಾರಿಗಳು ಶೂಟಿಂಗ್ ನಡೀತಿರ್ಬೇಕಾದ್ರೆ ಯಡಿಯೂರು ಸಿದ್ದಲಿಂಗೇಶ್ವರ ನಡೀತಾ ಇತ್ತು. ದಿನ ಮೀಟ್ ಮಾಡ್ತಾ ಇದ್ರು. ಹೇಗಿದ್ದೀರಾ, ಏನಿದ್ದೀರಾ, ಹೆಂಗ್ ಚೆನ್ನಾಗಿದ್ದೀರಾ, ತಿಂದ್ರಾ ಅಂತ ಎಷ್ಟು ಸುಂದರವಾಗಿ ಮಾತಾಡ್ತಾ ಇದ್ರಂದ್ರೆ, ಮತ್ತೆ ಜನನು ಕೂಡ ಅಷ್ಟೇ ಚೆನ್ನಾಗಿ ಹಚ್ಕೊಂತ ಇದ್ರು. ಅವರು ಅಷ್ಟು ಪ್ರೀತಿಯಿಂದ ನೋಡ್ಕೊಂತ ಇದ್ರು. ಹೋದ್ರೆ ಕೂತ್ಕೊಳ್ಳಿ ಅಂತ ಇದ್ರು, ತಿಂಡಿ ತಿನ್ನಿ ಅಂತ ಇದ್ರು. ನಾನು ಅವ್ರನ್ನ ಸ್ವಲ್ಪ ಅವ್ರದೇ ಅನುಕರಣೆ ಮಾಡಿ ನಾನು ಅವ್ರ ತರನೇ ಸ್ವಲ್ಪ ಆಂಕರಿಂಗ್ ಕೂಡ ಕಲ್ತ್ಕೊಂಡಿದ್ದೀನಿ. ಬಟ್ ಅವ್ರು ಯಾವತ್ತಿಗೂ ನನ್ನ ಹೃದಯದಲ್ಲಿ ಇದ್ದೇ ಇರ್ತಾರೆ. ಅವರು ತುಂಬಾ ಕನ್ನಡದ ನಮ್ಮ ಹೆಮ್ಮೆಯ ಮಗಳು ಅವರು. ಹೌದು, ನಿಮ್ಮ ಹೃದಯದಲ್ಲಿ ಮಾತ್ರವಲ್ಲ, ಅವರ ಅಭಿಮಾನಿಗಳ ಎಲ್ಲ ಹೃದಯದಲ್ಲಿ ಅವರು ಖಂಡಿತ ಇದ್ದೇ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಿರೂಪಣೆ ಮಾಡೋದ್ರಲ್ಲೂ ಕೂಡ ಮಹೇಶ್ವರಿ ಅವರು ಬಹಳ ಎಲ್ರಿಗೂ ಇಷ್ಟ ಆಗ್ತಾರೆ ಅಂತ ಹೇಳಿ ಕೇಳಿದ್ದೀನಿ. ಯಾವ ರೀತಿ ನಿರೂಪಣೆಯನ್ನ ಮಾಡ್ತೀರಿ, ನಮಗೂ ಸ್ವಲ್ಪ ಹೇಳ್ಕೊಡಿ. ಖಂಡಿತ ಮೇಡಮ್, ಕೆಲವೊಂದು ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಲ್ಲಿ ಕೂಡ ಮಾಡಿದ್ದೀನಿ. ಅಂದ್ರೆ ಇವಾಗ ನಿರೂಪಣೆ ಅಂದ್ರೆ ಅಲ್ಲಿ ನನಗೆ ಸ್ವಲ್ಪ ಮತ್ತೆ ಅಲ್ಲಿ ಇದಾಗುತ್ತೆ. ಏನಂದ್ರೆ ಇವಾಗ ಕೆಲವೊಂದು ಮೈಸೂರು ಕಡೆ ಹೋದ್ರೆ ಕನ್ನಡ ಚೇಂಜ್ ಆಗುತ್ತೆ, ಧಾರವಾಡ ಕಡೆ ಕೂಡ ಕನ್ನಡ ಚೇಂಜ್ ಆಗುತ್ತೆ, ಬೆಂಗಳೂರಲ್ಲಿ ಕೂಡ ಕನ್ನಡ ಚೇಂಜ್ ಆಗುತ್ತೆ. ಹಿಂಗಾಗಿ ನಾನು ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಬೆಂಗಳೂರಲ್ಲೆಲ್ಲ ಮಾತಾಡೋದು ಏನಂದ್ರೆ ಕೊರಳಿನ ಕನ್ನಡ. ಹೇಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ, ಇದು ಕೊರಳಿನ ಕನ್ನಡ. ನಮ್ದು ಬಂದು ಕರಳಿನ ಕನ್ನಡ. ನಾವು ಕರಳಿಂದ ಮಾತಾಡ್ತೀವಿ. ಹೇಗಿದ್ದೀರಿ, ಆರಾಮ. ಅದಕ್ಕೆ ನಾನು ನಮ್ಮ ಧಾರವಾಡ ಭಾಷೆ ನಾನು ಕರಳಿನ ಕನ್ನಡದಲ್ಲೇ ಮಾತಾಡ್ತೀನಿ. ಸ್ಟಾರ್ಟಿಂಗು ನಾನು ನಿರೂಪಣೆ ಮಾಡ್ಬೇಕಾದ್ರೆ, ನಮ್ಮ ದೇಶವನ್ನು ಕಾಯುವ ಯೋಧರಿಗೆ ಹಾಗೂ ಅನ್ನ ನೀಡುವ ರೈತರಿಗೆ ತಲೆಬಾಗಿಸುತ್ತಾ, ಹಾಗೆ ಸಮಾರಂಭಕ್ಕೆ ಬಂದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಸಮಾರಂಭಕ್ಕೆ ಬಂದಂತ ಎಲ್ಲ ನನ್ನ ಪ್ರೀತಿಯ ತಂದೆ ತಾಯಿ, ನನ್ನ ನೆಚ್ಚಿನ ದೇಶಭಕ್ತರ ಎಲ್ಲರ ಪಾದಕ್ಕೆ ಅನೆಚ್ಚಿ ನಮಸ್ಕರಿಸುತ್ತೇನೆ. ಹಾಗೆ ನಮ್ಮ 12ನೇ ಶತಮಾನದ ಅಕ್ಕ ಮಹಾದೇವಿಯನ್ನು ನೆನೆಸಿಕೊಳ್ಳುತ್ತಾ, ತರುಣೇ ಹುಳು ತನ್ನ ಸ್ನೇಹದಿಂದ ಮನೆ ಮಾಡಿ ತನ್ನ ನೂಲು ತಾನೇ ಸುತ್ತಿ ಸಾವಂತೆ ಮನ ಬಂದುದನ್ನು ಬೇಯಿಸಿ ಬೇಯುತ್ತಿದ್ದೆನೆಯ್ಯ ನಿಮ್ಮ ವೃತ್ತಿಯಾಗಿ ತೋರೋ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವರದು ವಚನ ಹೇಳ್ತೀನಿ. ಆಮೇಲೆ ಇದೇ ತರ ನಮ್ಮ ಇಲ್ಕಲಿನ ಚಿತ್ತರ್ಗಿ ಚಿಜ್ಜೋತಿ ಶ್ರೀ ವಿಜಯಮಾಂತ ಸ್ವಾಮಿಗಳು ಕೂಡ ಒಂದು ವಚನ ಬರೆದಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ದುಡ್ಡು ದುಗ್ಗಾನಿ ಕೇಳೇನು ನಿಮ್ಮ ನೆಮ್ಮದಿ ಬಾಳಿಗೆ, ದುಡ್ಡು ದುಗ್ಗಾನಿ ಕೇಳೇನು ನಿಮ್ಮ ನೆಮ್ಮದಿ ಬಾಳಿಗೆ, ನೀಡಿರಯ್ಯ ದುಷ್ಟ ಚಟಗಳ ತುಂಬಿಕೊಳ್ಳುವೆ ಜೋಳಿಗೆ. ನೋಡಿ, ದುಡ್ಡು ದುಗ್ಗಾನಿ ಯಾರನ್ನಾದ್ರೂ ಹಾಳು ಮಾಡುತ್ತೆ, ಅದು ಹಾಳಾಗೋದು ಬೇಡ, ನಿಮ್ಮ ದುಷ್ಟ ಚಟಗಳು ನನಗೆ ನೀಡಿ ನಾನು ತಗೊಂತೀನಿ ಅಂತ ನಮ್ಮ ಅಜ್ಜರು ಹೇಳ್ತಾರೆ ಮೇಡಮ್. ಅವರು ಇನ್ನೂ ಕೂಡ ಸತ್ಯವಾಗಿ ನಮ್ಮ ಇಲ್ಕಲಲ್ಲಿ ಕೂಡ ಅವ್ರದ್ದು ತುಂಬಾ ನಡೆಯುತ್ತೆ, ಅಷ್ಟು ಸತ್ಯವಾದಂತ ಸ್ವಾಮೀಜಿಗಳು. ಬಹಳ ಖುಷಿ ಆಯ್ತು. ಈಗ ತಾವು ತಮ್ಮ ರ್ಯಾಪಿಡ್ ಫೈರ್ ಕ್ವಶನ್ ನಾನು ಕೇಳಿದಾಗ ಹೇಳ್ತಾ ಇದ್ರಿ ತಮ್ಮ ಹವ್ಯಾಸದ ಬಗ್ಗೆ. ಕಾದಂಬರಿಗಳನ್ನ ನಾನು ಜಾಸ್ತಿ ಓದ್ತೀನಿ, ಓದುವಿಕೆ ಅನ್ನುವಂಥದ್ದು ನನ್ನನ್ನು
ಆ ಒಂದು ರೀತಿ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿ. ಯಾವ ರೀತಿಯ ಪುಸ್ತಕಗಳು ತಮಗೆ ಇಷ್ಟ ಆಗತ್ತೆ ಓದಲಿಕ್ಕೆ? ನಾನು ಕೆಲವೊಂದು ಬಗ್ಗೆ, ದೇಶದ ಸ್ವಾತಂತ್ರ್ಯ ಬಗ್ಗೆ ಎಲ್ಲ ನಾನು ಓದ್ತೀನಿ ಮೇಡಮ್. ಮತ್ತು ಅದಲ್ಲದೆ ಕಾದಂಬರಿಗಳು ಬಂದು ತುಂಬ ಓದಿದ್ದೀನಿ. ಮುಗ್ಧ ಮಾನವರ ಬಲೆಯಲ್ಲಿ, ಹೆಪ್ಪಿಟ್ಟ ಹಾಲು, ಹಾಗೆ ಅನ್ವೇಷಣೆ, ಅಗೋಚರ, ಇವೆಲ್ಲ ಒಳ್ಳೊಳ್ಳೆ ಕಾದಂಬರಿಗಳು. ಅದ್ರಲ್ಲಿ ನಂಗೆ ತುಂಬ ಇಷ್ಟವಾಗಿ ಓದಿದ್ದಂದರೆ ಹೆಪ್ಪಿಟ್ಟ ಹಾಲು ಅಂದರೆ ನಮ್ಮ ಇಲ್ಕಲ್ ಹತ್ರನೇ ಕೂಡಲ ಸಂಗಮ ಇರೋದು. ನಮ್ಮ ಬಸವಣ್ಣನವ್ರು ನೆಲೆಸಿರುವುದು, ಲಿಂಗೈಕ್ಯ ಆಗಿರುವುದು ಕೂಡಲ ಸಂಗಮದಲ್ಲಿ. ಅಲ್ಲಿ ಅವರು ಪೀಠಾಧಿಕಾರಿಯಾಗಿದ್ದು ನಮ್ಮ ಮಾತೆ ಮಾದೇವಿ ಅವರು ಬರೆದಂಥ ಹೆಪ್ಪಿಟ್ಟ ಹಾಲು. ಎಷ್ಟು ಸುಂದರವಾಗಿ ಬರೆದಿದ್ದಾರಂದ್ರೆ ಕಥೆಗಳೆಲ್ಲ, ಪಾತ್ರಗಳೆಲ್ಲ ನಮ್ಮ ಕಣ್ಮುಂದೆ ಬಂದು ಹೋಗ್ತವೆ. ಆ ಪಾತ್ರನ ಓದ್ಬೇಕಾದ್ರೆ ಅದರಲ್ಲಿ ಒಂದು ಪಾತ್ರ ಬರುತ್ತೆ, ಕುಸುಮ ಅಂತ, ಅವಳೇ ಕಥಾನಾಯಕಿ. ಅವಳಿಗೆ ವಿರುದ್ಧವಾದಂಥ ಪಾತ್ರ ಇನ್ನೊಂದಿರುತ್ತೆ ಕಥಾನಾಯಕಂದು, ನಿರಂಜನ್ ಅಂತ. ಅದು ಹೆಪ್ಪಿಟ್ಟ ಹಾಲು ತುಂಬಾ ಚೆನ್ನಾಗಿದೆ ಕಾದಂಬರಿ. ಅದು ಒಂದು ದೊಡ್ಡ ಗಲಿಬೆ ಕೂಡ ಆಯ್ತು, ಇವ್ರು ಹೆಂಗ್ ಬರೆದ್ರು ಅದನ್ನಂತ. ಬಟ್ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು. ಅಷ್ಟು ತುಂಬಾ ಚೆನ್ನಾಗಿದೆ. ಹೆಪ್ಪಿಟ್ಟ ಹಾಲು ಅಂದರೆ ಹೆಪ್ಪು ಕೆಟ್ಟ ಹಾಲು ಬೇರೆ, ಹೆಪ್ಪಿಟ್ಟ ಹಾಲು ಬೇರೆ. ಅವ್ರು ಕೊನೆಗೆ ಹೇಳ್ತಾರೆ, ಕತೆ ಬರೆದವರು, ಅವರು ತನ್ನ ಜೀವನ ಎಲ್ಲ ಮುಗಿದು ಕೊನೆಗೆ ಒಂದು ಸಾಯ್ಬೇಕು, ಸುಸೈಡ್ ಮಾಡ್ಕೋಬೇಕಂತ ಹೋದಾಗ ಡಾಕ್ಟರ್ ಅವ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ತುಂಬಾ ಇವ್ರು ಒಳ್ಳೆ ಹೆಣ್ಣು, ಇವಳಿಗೆ ಯಾಕೆ ಸಾಯಕ್ ಬಿಡ್ಬೇಕಂತ ಅವ್ರನ್ನ ಕನ್ವಿನ್ಸಿಂಗ್ ಮಾಡ್ತಾರೆ. ನೀನು ಹೆಪ್ಪು ಕೆಟ್ಟ ಹಾಲು ಅಲ್ಲ, ಹೆಪ್ಪಿಟ್ಟ ಹಾಲು ಅಂತಾರೆ. ಹೆಪ್ಪಿಟ್ಟ ಹಾಲು ಅಂದ್ರೆ ಹೆಪ್ಪಿಟ್ಟ ಹಾಲಿನಿಂದ ಮಜ್ಜಿಗೆ ಆಗತ್ತೆ, ಮೊಸರು ಆಗುತ್ತೆ, ಬೆಣ್ಣೆ ಆಗತ್ತೆ. ಅದಕ್ಕೆ ನೀನು ಹೆಪ್ಪಿಟ್ಟ ಹಾಲಾಗ್ಬೇಕಮ್ಮ ಅಂತ ಹೇಳ್ತಾರೆ. ಎಂತಹ ಒಂದು ಪರಿಶುದ್ಧವಾದಂತಹ ಮಾತನ್ನ ಹೇಳಿದ್ದೀರಿ ತಾವು. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಂದು ವಿರಾಮವನ್ನ ತಗೊಂಡು ಬರೋಣ. ವೀಕ್ಷಕರೇ, ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಇದೀಗ ಒಂದು ಚಿಕ್ಕ ವಿರಾಮ. ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ. ಟ್ರಾನ್ಸ್ಪೋರ್ಟ್ ವ್ಯವಹಾರ ಇರಲಿ, ಮತ್ತೆ ಏನೇ ಇರಲಿ, ಯಾವುದೇ ಮಾಡಿದ್ರು ಬಹಳ ಶ್ರದ್ಧೆಯಿಂದ ಮಾಡ್ತೇನೆ. ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸಲ್ಲಿ ಪಾಸ್. ಈ ಹೋರಾಟ ಅನ್ನೋದು ನಮಗೆ ನಮ್ಮ ಬ್ಲಡ್ಡಲ್ಲೇ ರೂಪುಗೊಂಡಂಥದ್ದು. ನ್ಯಾಯದಾನ ಪದ್ಧತಿ ಹೇಗಿದೆ ಅನ್ನೋದು ಲಾಯರಿಗೆ ಮೊದಲಿಂದನೂ ಗೊತ್ತಾಗ್ತಾ ಇರ್ತದೆ. ನಾನು ಫಸ್ಟ್ ಪ್ಲೇಸ್ ಮಾತ್ರ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ. ಸರ್ಕಾರಿ ಶಾಲೆಗಳ ಸಂಖ್ಯೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಹುಡುಗಿ ಕುದುರಿ ನಡಿಗಿ ಹಿಡಿದು ಬರುತ್ತಿತ್ತ. ಹೆಣ್ಣಾಗಿ ಜೀವನ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಬೇಕು. ನಾನು ನೀರಿನ ಋಣ ತೀರಿಸಲಿಕ್ಕೆ ಇಲ್ಲೇ ಬಂದಿದ್ದೇನೆ. ನಾವು ಬಹಳ ಕಷ್ಟಪಟ್ಟಿದ್ದೇವೆ. ಆ ಕಷ್ಟ ಹೇಳ್ಕೊಂಡ್ರೆ ಕಣ್ಣೀರು ಬರ್ತದೆ. ಆ ಭಾಷೆಯ ಸ್ಟ್ರಕ್ಚರ್ ಅನ್ನ ಡ್ಯಾಮೇಜ್ ಮಾಡೋ ಅಧಿಕಾರ ನಮಗೆ. ನಾನು ಎಲ್ಲಿ ಬದುಕಿದ್ನೋ, ನಾನು ಎಲ್ಲಿ ಹುಟ್ಟಿದ್ನೋ ಆ ಜಾಗದಲ್ಲಿ ನನ್ನ ವೈದ್ಯ ವೃತ್ತಿನ ಮಾಡಬೇಕು ಅಂತ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ನಾನೇನಾದ್ರು ಸಿನಿಮಾದಲ್ಲಾದ್ರೆ ಡೈರೆಕ್ಟರ್ ಆಗ್ಬೇಕು. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಸಿನಿಮಾಗೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ರವಿಚಂದ್ರನ್ ಅವ್ರ ಹತ್ರ ಕೆಲಸ ಮಾಡಿದ್ರು. ಸ್ಟೇಟಲ್ಲಿ ಒಂದು 13 ಟೈಮ್ಸು ಬಿಲಿಯರ್ಡ್ಸಲ್ಲಿ, 4 ಟೈಮ್ಸು ಸ್ನೂಕರಲ್ಲಿ ಗೆದ್ದಿದ್ದೇನೆ. ಎಲ್ಲವೂ ಕೂಡ ಸರ್ವಾನುಮತದ ತೀರ್ಮಾನಗಳೇ. ಒಂದು ಒಳ್ಳೆಯ ಪ್ರೊಡಕ್ಷನ್ ನೋಡಿದ್ದೆ ಗೋಬಿ ವೀರಣ್ಣ ಕಪ್ಪು ತೀರ್ಥಳಿಗೆ ಬಂದಾಗ. ತನ್ನಿಂದ ತಾನೇ ಬಂದಿರುವಂತಹ ಬದ್ಧತೆ ಏನು ಅಂದರೆ ನಾನು ಕರಪ್ಟ್ ಆಗಬಾರ್ದು. ದುಡ್ಡು ಕೊಟ್ಟು ಆಟ ಆಡೋ ಶಕ್ತಿ ನನಗಿರಲಿಲ್ಲ. ಕಲಾ ಮಾತೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ನನಗೆ ಹೆಸರು ಅಂತ ಏನಾರ ಬಂದಿದ್ರೆ ಅದು ದೂರದರ್ಶನದಿಂದಾನೆ. ವಾರದ ಅತಿಥಿ ತಪ್ಪದೇ ವೀಕ್ಷಿಸಿ. ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ, ಮರುಪ್ರಸಾರ ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವಿರಾಮದ ನಂತರ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಆಸೀನರಾಗಿದ್ದಾರೆ
ಮಂಗಳಮುಖಿ ಹಾಗೆಯೇ ಕಲಾವಿದೆ ಆಗಿರುವಂತಹ ಮಹೇಶ್ವರಿ ಪಟೇಲ್ ಅವರು. ಬನ್ನಿ ಅವ್ರನ್ನ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಇವಾಗ ತಾವು ಹೇಳ್ತಾ ಇದ್ರಿ ಸಾಕಷ್ಟು ಕಲಾ ಜೀವನ, ಕಲಾ ಸೇವೆಯ ಕುರಿತಾಗಿ. ಈಗ ನಿಮ್ಮ ಕುಟುಂಬದ ಕುರಿತಾಗಿ ತಿಳಿಸ್ಕೊಡಿ ನಮಗೆ. ನನ್ನ ಫ್ಯಾಮಿಲಿಯಲ್ಲಿ ನಾವು ಒಟ್ಟು 4 ಜನ. ನಮ್ಮ 2 ಅಕ್ಕಂದಿರು, ನನಗೆ ಒಬ್ಬ ಅಣ್ಣ. ನಮ್ಮ ಅಣ್ಣ ಬಂದು MBBS UMS ಡಾಕ್ಟರ್. ಅವರು ಕಾರವಾರದಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಬಂದು ಹುಬ್ಳಿ ಕೊಟ್ಟಿದ್ದೀವಿ, ಅವರು ಹೌಸ್ ವೈಫ್. ಈಗ ನಮ್ಮ ದೊಡ್ಡ ಅಕ್ಕ ಒಬ್ರು ಬೇರೆ ತೀರೋಗಿದ್ದಾರೆ. ನಾನು ಈ ಥರ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಮನೆಯಲ್ಲಿ ಸ್ವಲ್ಪ ಹರ್ಟ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಮುಚ್ಚಿಡಕ್ಕಂತೂ ಆಗಲ್ಲ. ನಮ್ಮ ತಂಗಿ ಮದುವೆ ಆಗಲಿ ಅಂತ ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ನನ್ನನ್ನು ನಾನು ಸಕ್ರಿಯವಾಗಿ ನಾನು ಕೆಲಸದಲ್ಲಿ ಈ ಥರ ಇದರಲ್ಲಿ ತೊಡ್ಕೊಳಕತ್ತೆ. ಅಲ್ಲಿ ಸ್ವಲ್ಪ ಮನೆಯಲ್ಲಿ ಅಬ್ಜೆಕ್ಷನ್ಗಳೆಲ್ಲ ಬಂತು. ಯಾಕೆಂದರೆ ದೊಡ್ಡ ಫ್ಯಾಮ್ಲಿ ನಮ್ಮದು ಕೂಡ, ಎಲ್ಲ ಎಜುಕೇಟೆಡ್ ಫ್ಯಾಮ್ಲಿ ಬೇರೆ. ಅಷ್ಟು ಈಸಿಯಾಗಿ ನನಗೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿಲ್ಲ. ಬಟ್ ಬರ್ತಾ ಬರ್ತಾ ಕಷ್ಟಪಟ್ಟೆ ನಾನು. ನನಗೆ ದೂರ ಕೊಡೋದು, ಅವರಿಂದ ಹೇಳಿಸೋದು, ನೀನು ಈ ಥರ ಇದ್ದೆ ಮನೆಗೆ ಬರಬೇಡ ಅನ್ನೋದು, ನೀನು ಚೇಂಜ್ ಆದರೆ ನಾವು ಬರ್ತೀವಿ ಅನ್ನೋದು, ಈ ಥರ ಎಲ್ಲ ನನಗೆ ತುಂಬ ಅವಾಯ್ಡ್ ಮಾಡಿದರು ಮನೆಯಲ್ಲಿ. ಹಾಗಾಗಿ ನಮ್ಮ ಅಮ್ಮನ ಕರ್ಕೊಂಡು ನನ್ನ ಜೊತೆನೇ ನಮ್ಮ ಅಮ್ಮನ ಕರ್ಕೊಂಡು ನಮ್ಮ ಮನೇಲೇ ಇಟ್ಕೊಂಡ್ವಿ. ಆಮೇಲೆ ನಾನು ಈ ಥರ ಒಂದು ರಂಗಭೂಮಿ ಮತ್ತು ಸಿನಿ ರಂಗದಲ್ಲಿ ಕೂಡ ಹೆಸರು ಮಾಡ್ತಾ ಮಾಡ್ತಾ ಎಲ್ಲರೂ ನನಗೆ ಆಮೇಲೆ ಹತ್ರ ಆಗಕತ್ತರು. ಕೆಲವು ವರ್ಷಗಳ ಘಟನೆ ಇದು. ನಮ್ಮ ಅಣ್ಣ ನಮ್ಮ ಅಕ್ಕ ಸೇರಿ ನಮ್ಮ ಅಮ್ಮನಿಗೆ ಏನೇನೋ ಹೇಳಿದರು, ಈ ಥರ ಮಂತನ ಮರಾದಿ ಹೋಗ್ತಾ ಇದೆ, ಈ ಥರ ಸೀರೆ ಹಾಕ್ಕೊಂಡೆಲ್ಲ ಅಡ್ಡಾಡ್ತಾ ಇದ್ದಾನೆ ಅಂತ. ಅವಾಗ ನಮ್ಮಮ್ಮ ಕಂಪ್ಲೇಂಟು ಕೊಟ್ಟರು. ಅಲ್ಲಿ ಕಂಪ್ಲೇಂಟ್ ಹಿಡಿಲಿಲ್ಲ ಅವರು, ಯಾಕೆಂದರೆ ಅಲ್ಲಿರುವಂಥ ಸ್ಟೇಷನಲ್ಲಿರುವವರು ನನಗೆ ಗೊತ್ತಿದ್ದರು. ಇವರು ತುಂಬ ಸಮಾಜಕ್ಕೆ ಬೇಕಾದವರು, ಒಬ್ರು ಗಣ್ಯ ವ್ಯಕ್ತಿ, ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳಿ ಅಂತ ಅವ್ರು ಹೇಳಿ ಕಳಿಸಿದ್ರು. ಅವಾಗ ನಮ್ಮಮ್ಮ ಮನೆಗೆ ಬಂದು ಸ್ಲಿಪ್ಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ರು. ಸ್ಟೇಷನಲ್ಲೂ ಕೂಡ ಕೇಸ್ ಹಿಡಿಲಿಲ್ಲ ಅಂತ. ಅವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಡಾಕ್ಟ್ರು ಯಾಕೆ ತೊಗೊಂಡ್ರಿ ಏನು ಅಂತ ಕೇಳಿದಾಗ ಈ ಥರ ಅಂತ ಹೇಳಿದರು. ಅಲ್ಲಿ ಪೊಲೀಸರು ಕೂಡ ಬಂದಿದ್ದರು ಸ್ಟೇಟ್ಮೆಂಟ್ ತೊಗೊಳಕ್ಕೆ. ಅವರು ಹೇಳಿದ್ರು ಈ ಥರ ಇದೆ ಅನ್ನೋಣ. ಅವಾಗ ನಮ್ಮಮ್ಮ ಇಲ್ಲ ಆಯಿತು, ನಿಮ್ಮ ಮಗ ಈ ಥರ ಇದೇನು ಮಾಡೋಕ್ಕಾಗಲ್ಲ, ನೀವು ರೆಸ್ಪೆಕ್ಟ್ ಮಾಡಲೇಬೇಕು. ಅವ್ರಿನ ಸಮಾಜದಲ್ಲಿ ಒಂದು ಕೆಟ್ಟ ಕೆಲಸಗಳು, ಸಮಾಜದ ಗೌರವ, ನಿಮ್ಮ ಗೌರವ ಹೋಗುವಂಥದ್ದು ಏನು ಕೆಲಸ ಮಾಡ್ತಾ ಇಲ್ಲ, ಒಳ್ಳೆಯ ಕೆಲಸದಲ್ಲೇ ಇದ್ದಾರೆ ಅಂತ ಹೇಳಿದಾಗ ನಮ್ಮಮ್ಮ ಅವಾಗ ನನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ನನ್ನ ಜೊತೆನೇ ಚೆನ್ನಾಗಿದ್ದಾರೆ ಮೇಡಮ್. ಇವಾಗ ಎಲ್ಲರೂ ಬರೋದು ಹೋಗೋದು ಮಾಡ್ತಾರೆ. ಅವನು ಹೆಂಗೋ ಯಾಕಿರಲಿ, ಅವನ ಜೀವನ ಅವ್ನಿಗೆ ಬಿಟ್ಬಿಡಿ, ಬಟ್ ಮಂತನ ಮರಾದಿ ಒಂದು ತೆಗಿಬೇಡ ಅಂತ ಹೇಳ್ತಾರೆ. ಆಗಲಿ, ಒಳ್ಳೇದಾಗಲಿ. ಈಗ ತಾವು ಸಮಾಜ ಸೇವೆಯಲ್ಲೂ ಕೂಡ ಗುರುತಿಸ್ಕೊಂಡಿದ್ದೀರಿ. ಕೆಲವು ಶಾಲೆಗಳಿಗೆ ಹೋಗ್ತೀರಿ, ಅಲ್ಲಿ ಮಕ್ಕಳಿಗೆ ಮೋಟಿವೇಶನ್ ಕೊಡ್ತಾ ಇರ್ತೀರಿ ಮಾತಿನ ಮುಖೇನ. ಯಾವ ರೀತಿ ಕೆಲಸ ಕಾರ್ಯಗಳನ್ನು ಸಮಾಜ ಸೇವೆಯಲ್ಲಿ ಮಾಡ್ತಿದ್ದೀರಿ, ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ? ಇವಾಗ ನೋಡಿ, ಶಿಕ್ಷಣವೇ ಶಕ್ತಿ. ಹೌದು, ಶಿಕ್ಷಣ ಎಲ್ರಿಗೂ ಬೇಕು. ನಮ್ಮ ಟ್ರಾನ್ಸ್ಜೆಂಡರ್ಗಳಲ್ಲಿ ಶಿಕ್ಷಣ ಯಾಕೆ ಇರಂಗಿಲ್ಲ ಅಂದರೆ, ಮನೆಯಿಂದ ಬರಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ಗಳು ಕೊಡಲ್ಲ. ಇವ್ರು ಮನೆಯಿಂದ ಹೋದ್ರೆ ಸಾಕಾಗಿರುತ್ತೆ ಮನೆಯವ್ರಿಗೆ. ಬಟ್ ಯಾರು ಮನೆಯಿಂದ ಹೋಗು ಅಂತ ಹೇಳಲ್ಲ. ಯಾಕೆಂದರೆ ಅಲ್ಲಿ ನಡೆಯುವಂಥ ಘಟನೆಗಳು, ಸಿಚುವೇಶನ್, ಸಂದರ್ಭ ಹಾಗೂ ಕಾಲ ನಿರ್ಣಯಿಸುತ್ತೆ. ಅವಾಗ ಹೊರಗಡೆ ಬರಬೇಕಾದ್ರೆ ಯಾವುದು ಡಾಕ್ಯುಮೆಂಟ್ಸ್ಗಳು ಇರಲ್ಲ. ಹೀಗಾಗಿ ನಮ್ಮ ಸಮುದಾಯಗೋಸ್ಕರ ಎಜುಕೇಷನ್, ಒಂದು ವಿದ್ಯಾಭ್ಯಾಸಗೋಸ್ಕರನೂ ನಾನು ಹೋರಾಡ್ತಾ ಇದ್ದೀನಿ. ಅದೇ ಥರ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ನಾನು ಕೆಲವೊಂದು ಪಾಠಗಳು ಹೇಳ್ತೀನಿ ಹೋಗ್ಬಿಟ್ಟು. ಟ್ರಾನ್ಸ್ಜೆಂಡರ್ ಅಂದರೆ ಏನು ಅಂತ ನಾನೆಲ್ಲ ತಿಳಿಸ್ಕೊಡ್ತೀನಿ ಮಕ್ಕಳಿಗೆ. ಅದನ್ನ ನಾಳೆ ಯಾರ ಮನೆಯಲ್ಲಾದರೂ ಹುಟ್ಟಬಹುದಲ್ವಾ. ಇವಾಗ ಟ್ರಾನ್ಸ್ಜೆಂಡರ್ಸು ಅಂತ ಮಕ್ಕಳಿಗೆ ಟ್ರಾನ್ಸ್ಜೆಂಡರ್ಸ್ ಏನಂತಾನೆ ಗೊತ್ತಿದ್ದಿಲ್ಲ. ನಾವು ಎಲ್ಲಾದರೂ ಹೋದ್ರೆ ಇಬ್ರು ಗಂಡ ಹೆಂಡತಿ ಮಗು ಎತ್ಕೊಂಡಿರ್ತಾರಲ್ಲ, ಆ ಮಗು ಬರೀ ನನ್ನೇ ನೋಡ್ತಾ ಇತ್ತು. ಇದು ನಡೆದ ಘಟನೆ. ಆ ಮಗು ನನ್ನೇ ನೋಡ್ತಾ ಇತ್ತು. ಅವ್ರ ಅಪ್ಪ ಅಮ್ಮ ಏನು ಒಂದ್ಸರಿ ನೋಡಿ ಸುಮ್ಮನೆ ಆದ್ರು. ಆ ಮಗು ಯಾಕೆ ನನ್ಗೆ ನೋಡುತ್ತೆ, ಅದು ನನಗೂ ಗೊತ್ತಾಗಿಲ್ಲ. ಹೀಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಮಕ್ಕಳಿಗೆ ಹೋಗಿ ಶಿಕ್ಷಣ ಬಗ್ಗೆ ಪ್ರೋತ್ಸಾಹಿಸ್ತೀನಿ, ಹುರುಪು ತುಂಬ್ತೀನಿ. ಓದಬೇಕು, ಓದಿದರೆ ನಮ್ಮ ದೇಶದಲ್ಲಿ ನಿನಗೊಂದು ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ, ಓದಬೇಕು, ಶಿಕ್ಷಣವೇ ಶಕ್ತಿ ಅಂತ ಮಕ್ಕಳಿಗೆ ಎಲ್ಲ ಥರದಿಂದ ನಾನು ಹೇಳಿ, ಮತ್ತು ಮಕ್ಕಳಿಗೆ ಕೈಲಾದಷ್ಟು ಬುಕ್ಸ್ಗಳು ಕೊಡಿಸ್ತೀನಿ, ಬ್ಯಾಗ್ಗಳು ಎಲ್ಲನೂ ಕೊಟ್ಬಿಟ್ಟು ಬರ್ತೀನಿ ಮೇಡಮ್. ಯಾಕೆಂದರೆ ಓದಬೇಕು. ಒಂದು ಹೆಣ್ಮಗು ಓದಿದ್ರೆ ಒಂದು ಶಾಲೆ ತೆರೆದಂತೆ. ಬೇಟಿ ಬಚಾವ್ ಬೇಟಿ ಪಡಾವ್. ನಿಜ ನಿಜ, ಬಹಳ ಖುಷಿ ಆಯಿತು ನೋಡಿ. ಈ ಫೋಟೋನ ನೋಡ್ತಾ ಇದ್ರೆ ನೀವು ಮಾಡುವಂತಹ ಸೇವೆ, ಸಮಾಜ ಸೇವೆ ನೆನಪಾಗ್ತಾ ಇದೆ ನಮಗೆ. ಏಕೆಂತಂದರೆ ಮಕ್ಕಳಿಗೆಲ್ಲ ನೀವು ಬ್ಯಾಗ್ಸ್ ಕೊಡಿಸ್ತೀರಿ, ಬುಕ್ಸ್ನ ಕೊಡಿಸ್ತೀರಿ. ಇದು ಪ್ರಾಯಶಃ ಒಬ್ಬ ಮಗುವಿಗೆ ಬೇಕಾದಂತಹ ಒಂದು ಗೌರವ ಅಂತ ಹೇಳ್ಬೋದು. ಒಂದು ಮಗು ಇವತ್ತು ನಾವು ನೋಡ್ತಾ ಇದ್ರೆ ಮುಂದೆ ಸಮಾಜದಲ್ಲಿ ಒಂದು ಮಗು ಪ್ರಜೆಯಾಗಿ ನಿರ್ಮಾಣವಾಗುತ್ತೆ ಅನ್ನುವಂತಹ ಒಂದು ಮಾತಿದೆ. ಹಾಗಾಗಿ ಇಂತಹ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ಜೊತೆಗೆ ಈ ಕಲಾ ಸೇವೆಗೆ ನಾವು ಮತ್ತೆ ಬರೋದಾದ್ರೆ, ಅದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ, ಈ ಕಂಠದಾನ ಕಲಾವಿದೆ
ಅಂತ ಹೇಳಿ ಗುರುತಿಸ್ಕೊಂಡಿದ್ದೀರಿ. ಬಹಳ ವಿಶೇಷವಾದಂತಹ ಒಂದು ಕಂಠದಾನ ಅದು. ಸಾಮಾನ್ಯವಾಗಿ ನಾವು ಕಂಠದಾನ ಅಂದಾಕ್ಷಣವೇ ಯಾವೊಬ್ಬ ನಟಿಗೆ ಅಥವಾ ಒಬ್ಬ ನಟನಿಗೆ ಇವರು ಕಂಠದಾನ ಮಾಡಿರ್ತಾರೆ ಅಂತ ಹೇಳಿ ಅಂದ್ಕೊಂಡಿರ್ತೀವಿ. ಆದರೆ ವೀಕ್ಷಕರೇ, ದಯವಿಟ್ಟು ಗಮನಿಸಿ, ಇವರು ಕಂಠದಾನ ಯಾವುದಕ್ಕೆ ಯಾರಿಗೆ ಮಾಡಿದ್ದಾರೆ, ಬಹಳ ವಿಶೇಷತೆ ಇದೆ. ಕಾರಣ ಇಷ್ಟೇ, ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಈ ಡೋರಾ ಪಾತ್ರ ನೋಡ್ತಿದ್ದಾಗ ಅಲ್ಲಿ ಒಂದು ಧ್ವನಿ ಕೇಳುತ್ತೆ. ಮೇಡಮ್, ಅದ್ರ ಬಗ್ಗೆ ತಾವು ಹೇಳಿ. ಇವಾಗ ನನ್ನ ಮಕ್ಕಳು ಕಾರ್ಟೂನ್ಸ್ಗೆಲ್ಲ ನಾನು ಅನುಕರಣೆ ಮಾಡ್ತಾ ಇರ್ತೀನಿ, ಡಬ್ಬಿಂಗು. ಡೋರಾದಲ್ಲಿ ಒಂದು ಮಂಕಿ ಅಂತ ಬರುತ್ತೆ, ಬೂಟ್ಸು, ಕನ್ನಡ ವರಿಷನ್ ಬೂಟ್ಸು. ಆ ಬೂಟ್ಸ್ ಹೇಗೆ ಮಾತಾಡುತ್ತೆ, ಡೋರಾ ಜೊತೆ ಹೇಗಿರುತ್ತೆ ಅಂತ, ಅದು ಮಕ್ಕಳಿಗೆಲ್ಲ, ಈಗ ಸ್ಕೂಲಲ್ಲಿ ಮಕ್ಕಳೆಲ್ಲ ಬೇಜಾರಾಗಿರುತ್ತೆ, ಆ ಥರ ಆದಾಗ ಒಂದೋಗಿ ನಾನು ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ ಮಾಡಿ ಬರ್ತೀನಿ. ತುಂಬ ಖುಷಿ ಆಗ್ತಾರೆ ಮಕ್ಕಳು. ಇವಾಗ ಡೋರಾ ಬರುತ್ತೆ, ಡೋರಾದಲ್ಲಿ ಬೂಟ್ಸ್ ಅಂತ ಒಂದು ಕ್ಯಾರೆಕ್ಟರ್. ಅದನ್ನ ಪ್ಲೀಸ್ ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಡೋರಾ, ನಾನು ಬೂಟ್ಸ್, ನನಗೆ ಬೂಟ್ಸ್ ಅಂದ್ರೆ ತುಂಬಾ ಇಷ್ಟ. ಹಾಗೆ ಡೋರಾ ಅಂದ್ರೂ ತುಂಬಾ ಇಷ್ಟ. ಇವಾಗ ನಾವು ನಮ್ಮ ಗುರಿನ ತಲುಪಬೇಕು. ಗುರಿ ತಲುಪಕ್ಕೆ ಏನ್ ಬೇಕು? ಮ್ಯಾಪ್. ಮ್ಯಾಪ್ ಅಂತ ಹೇಳಿ. ಮ್ಯಾಪ್. ನಾನು ಮ್ಯಾಪ್, ನಾನು ಮ್ಯಾಪ್, ನಾನು ಮ್ಯಾಪ್. ಹೇಳಿ, ಎಲ್ಲಿ ಹೋಗೋದು? ಬೆಟ್ಟ, ಕಾಡು, ಮರ. ಇದನ್ನೆಲ್ಲ ತಲುಪಕ್ಕೆ ಏನ್ ಬೇಕು? ಮ್ಯಾಪ್. ಬೆಟ್ಟ, ಕಾಡು, ಮರ. ಹೇ, ಸಾಧಿಸ್ಬಿಟ್ವಿ, ಸಾಧಿಸ್ಬಿಟ್ವಿ, ಸಾಧಿಸ್ಬಿಟ್ವಿ. ಹೇ, ಸಾಧಿಸ್ಬಿಟ್ವಿ, ಸಾಧಿಸ್ಬಿಟ್ವಿ, ಸಾಧಿಸ್ಬಿಟ್ವಿ. ಅಲ್ಲ, ಎಷ್ಟು ಖುಷಿ ಆಗುತ್ತೆ ನೋಡಿ. ಮಕ್ಕಳೆಲ್ಲ ಪ್ರಾಯಶಃ ಇವತ್ತು ಬೆಳಗ್ಗೆ ಕಾರ್ಯಕ್ರಮ ನೋಡ್ತಿದ್ರೆ ಬಹಳ ಖುಷಿ ಪಡ್ತಾರೆ ಅಂತ ಹೇಳಿ ಅಂದ್ಕೊಳ್ತೀನಿ. ಆ ಪಾತ್ರದ ಹಿಂದಿನ ಧ್ವನಿ ಇದೆಯಲ್ಲ, ಅದು ಯಾರಿಗೆ ಗೊತ್ತಾಗೋದಿಲ್ಲ. ಆ ಧ್ವನಿಯ ಮುಖೇನ ನಾವಿವತ್ತು ನಿಮ್ಮನ್ನು ಗುರುತಿಸಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಸೂಫಿ ಅಥವಾ ಶರಣರ ಪದಗಳು, ವಚನಗಳು ಅಂತಂದ್ರೆ ತಮಗೆ ಎಲ್ಲೆಲ್ಲದ ಆಸಕ್ತಿ? ಹಾಂ ಮೇಡಮ್, ವಚನಗಳು ನಾನು ತುಂಬ ಓದ್ತೀನಿ. ಹಾಗೆ ನನಗೆ ಒಂದು ಫೇವ್ರೇಟ್ ಆದಂಥ ಒಂದು ಹಾಡು ಕೂಡ ಇದೆ. ಅದು ನಾನು ಬೇಕಾದ್ರೆ ಹಾಡು ದಯವಿಟ್ಟು ನಮ್ಮ ವೀಕ್ಷಕರಿಗಾಗಿ ಪ್ರಚಲಿತದಲ್ಲಿ ಇರುವಂಥ ಹಾಡು. ಅದು ಹಳೇದೇನೆ, ಬಟ್ ಇವಾಗ ಪ್ರಚಲಿತದಲ್ಲಿದೆ. ಮೂಕನಾಗಬೇಕು, ಜಗದಳು ಜಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಗಾಯಿಸಲಾಗದೆ, ಕಾಕ ಬುದ್ಧಿ ಕಡೆ ಗಾಯಿಸಲಾಗದ ಲೋಕದ ಗೊಡವೆ ನಿನಗ್ಯಾಕೆ ಬೇಕು, ಮೂಕನಾಗಬೇಕು, ಜಗದಳು ಜಾಕ್ಯಾಗಿರಬೇಕು. ಎಷ್ಟು ಅರ್ಥ ಇದೆ ನೋಡಿ ಈ ಹಾಡಲ್ಲಿ. ನಾನು ಯಾವಾಗ್ಲೂ ಇದನ್ನ ಕೇಳ್ತಾ ಇರ್ತೀನಿ ಮೇಡಮ್. ಈ ಹಾಡನ್ನ ಯಾವಾಗ್ಲೂ ನಾನು ಕೇಳ್ತಾನೆ ಇರ್ತೀನಿ ಮತ್ತೆ ಆಡ್ತಾನೂ ಇರ್ತೀನಿ. ಈ ಶರಣರ ಪದಗಳು ಅಂದಾಕ್ಷಣ ತಮಗೆ ಯಾವ್ದಾದ್ರು ಒಂದು ಪದ ನೆನಪಿಗೆ ಬರುತ್ತಾ? ಶರಣರ ಪದ ಅಂದ್ರೆ ಇದೆ, ನಮ್ಮ ಶಿಶ್ನಾಳ ಶರೂಪ ಅವ್ರದ್ದು ನಾನು ಆಡ್ತಾ ಇದ್ದೆ. ಇವಾಗ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಇದು ಒಂದು ಆಡ್ತಾ ಇದ್ದೆ ಮೇಡಮ್. ಯಾಕೆಂದ್ರೆ ನನಗೆ ಸ್ವಲ್ಪ ಇವಾಗ ವಾಯ್ಸ್ ಥೆರಪಿ ನಡೀತಾ ಇದೆ. ಮತ್ತೆ ಇದು ಅದು ಅಲ್ಲದೆ ಇನ್ನೊಂದು ಆಡ್ತಾ ಇದೆ, ನಮ್ಮ ಪಂಚಾಕ್ಷರಿ ಗವಾಯಿ ಅವ್ರದ್ದು. ನೀರು ಶಿವ ನೀಡದಿರು ಶಿವ, ನೀರು ಶಿವ ನೀಡದಿರು ಶಿವ, ಆಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀರು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಂಗಾರ ಕೃತಕ ಶೃಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ ನಿನ ಕೈಯೇ ಮಾಯಾ. ತುಂಬ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು, ತುಂಬ ಸೊಗಸಾಗಿ ಹಾಡಿದ್ರಿ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಉತ್ತರ ಕರ್ನಾಟಕ ಶೈಲಿಯ ಭಾಷೆಯ ಅನುಕರಣೆಯನ್ನು ತಾವು ಮಾಡ್ತೀರಿ ಅಂತ ಹೇಳಿ ಕೇಳಿದ್ದೀನಿ. ಯಾವ ರೀತಿ ಮಾಡ್ತೀರಿ? ಹೌದು ಮೇಡಮ್, ಈಗ ಉತ್ತರ ಕರ್ನಾಟಕದಲ್ಲಿ ಮುಂಚೆ ಎಲ್ಲ ಎಂಟರ್ಟೈನ್ಮೆಂಟ್ ಅಂತ ಇರಲ್ಲ. ಅವರು ಹೊಲದಲ್ಲಿ ಹೋಗಿ ದುಡಿಬೇಕು, ಕೆಲಸ ಮಾಡಬೇಕು, ಮನೆಗೆ ಬಂದು ಮಲಗಬೇಕು, ಮತ್ತೆ ಬೆಳಿಗ್ಗೆ ದುಡಿಬೇಕು, ಮತ್ತೆ ಕೆಲಸ ಮಾಡಬೇಕು.
ಅವಾಗ ಟೆಲಿವಿಷನ್ ಆಗಲಿ ಟಿವಿಗಳಾಗಲಿ ಮುಂಚೆ ಏನೂ ಇದ್ದಿಲ್ಲ. ಯಾರೋ ಮನೆಯಲ್ಲಿ ಒಂದು ರೇಡಿಯೋ ಇರ್ತಾ ಇತ್ತು, ಅಲ್ಲಿ ಬರುವಂಥ ಸಾಂಗ್ಗಳು ಎಲ್ಲ ದೂರದಿಂದ ಕೇಳಬೇಕಾಗಿತ್ತು. ಆ ಥರ ಏನೂ ಇಲ್ಲದ ಟೈಮಲ್ಲಿ ಒಂದು ಹಳ್ಳಿಯಲ್ಲಿ ಅದೇ ಹೆಣ್ಸು ಮಾತಾಡ್ತಾ ಇರ್ತಾರೆ. ಅದು ಒಂದು ABCD ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅದರಲ್ಲಿ ಒಂದು ಕೊನೆಗೆ ಲಾಸ್ಟ್ ಮೆಸೇಜ್ ಕೂಡ ಇದೆ. ABCD ಹೇಳಿದ್ರೆ ಅದು ಒಂದು ಫುಲ್ ಎಂಟರ್ಟೈನ್ಮೆಂಟು, ಒಂದು ಸಂದೇಶ ಕೂಡ ಬರುತ್ತೆ ಮೇಡಮ್ ಅದೇ. ಓಕೆ, ಈಗ ನಾನು ABCD ಹೇಳ್ತಾ ಹೋಗ್ತೀನಿ. A ಅಂತಂದ್ರೇನು, B ಅಂತಂದ್ರೇನು ನಿಮ್ ಹೇಳ್ತಾ ಹೋಗ್ಬೋದಾ? ಹಾಗಾದ್ರೆ ಏ ಅಕ್ಕ ಈಗ ಬಂದಿ ಮನಿಗೆ, B ಬಿಸಕ್ ಬಂದಿಯಲ್ಲ ಯವ್ವ, ಹೊರಗೆ ನಿಂತಿಯಲ್ಲ ಒಳಗ್ ಬಾ, ಸಿನಾಕತ್ತಿಯಲ್ಲ ನೀನ ಯಾಕೆ ನೆಗಡಿ ಆದೈತಿ, ಡಿಕಾಷನ್ ಮಾಡ್ಕೊಂಡು ಕುಡಿಯೇ ನಮ್ಮವ್ವ ಲಗುನ ಆರಾಮಕ್ಕೈತಿ. ಇಲ್ಲಿ ಬಿಡ ಮೊನ್ನೆ ಮಗಳೂರ್ಗೆ ಹೋಗಿದ್ಯಾ, ನೀರ್ ಚೇಂಜ್ ಆಗಿ ಹಿಂಗ ಆಗೈತ್ ನೋಡ. ಎಫ್ ಮಾರ ಹೇಳ, ಅಲ್ಲಿ ನೀರಾದ್ರೂ ನೀರ ಸೌಳ ಗಟ್ಟಿ, ಅಲ್ಲಿ ಜನ ಹೆಂಗ್ ಕುಡಿತಾರನವ. ಜೀವ ನೆನ್ಸಕತ್ತೈತಂತ ಒಂದ್ 4 ದಿನ ಮಗಳೂರಿಗೆ ಹೋದ್ರೆ ಹಿಂಗಾಗೈತ್ ನೋಡಕ್ ಓಡಿ. ಹೆಚ್ಚಿಗೆ ಒಂದ್ 4 ದಿನ ಇದ್ ಬರ್ಬೇಕಿಲ್ಲ, ಲಗುನ ಓಡಿ ಬಂದಿಯಲ್ಲ. ಆಯ್ತಾಳ, ನಾನು ಅಲ್ಲಿದ್ರ ಇಲ್ಲಿ ಮನೆಗ್ ಮಾಡೋರು ಯಾರು. ಜನವರಿ 14 ದೊಡ್ಡ ಹಬ್ಬ ಸಂಕ್ರಮಣ ಐತೆ, ಮಗಳನ್ನೂ ಕರ್ಕೊಂಡ್ ಬರ್ಬೇಕಿಲ್ಲ, ಒಬ್ಬಕ್ಕೆ ಓಡಿ ಬಂದಿಯಲ್ಲ. ಕೆಲಸ ಅಂತವ ನನ್ನ ಹಳೆ, ಕೆಲಸ ಅಂತೈತೆ ನನ್ನ ಹಳೆ, ನಾನೇನು ಇದ್ದು ಬಿಟ್ಟು ಮಗಳನ್ನ ಕರ್ಕೊಂಡ್ ಬರಕ್ಕೆ ಓದಕ್ಕಿ. ಎಲ್ರು ಯಾಕೆ ಹಂಗಿದ್ದಾರೆ ಬಿಡ, ಪುಟ್ಗೋಸಿ ನಿನ್ನ ಹಳೆಯ ಒಂದ್ ಹಂಗಿದ್ದಾನು. ಎಮ್ಮಿ ಮೇಯ್ಸಕ್ ಬಿಟ್ಟು ಬಂದಿನಿ ಅಕ್ಕ, ಹೋಗ್ಬೇಕು ಬಡಾನ. 8 ಮಂದಿ ಮನೆಯಾಗಿದ್ರು ನೀನಾನು ಎಮ್ಮಿ ಮೇಯ್ಸಕ್ಕಿ ಓ ಅಂತ ಒದ್ರಕತ್ತೈತಿ. ಅವ ಎಮ್ಮಿ ಒದ್ರದು ಇಲ್ಲಿ ಕೇಳಾಕತ್ತೈತಿ. ಪಿಸ್ಸ ನಾನು ಎಷ್ಟಂತ ಕೆಲಸ ಮಾಡ್ಲೇವ, ಕ್ಯೂ ಹಚ್ಬೇಕಾ ನೀನ ಕೊಡ ತಗೊಂಡು, ಮನ್ಯಾಗ ಒಂದ್ ದನಿ ನೀರಿಲ್ಲ, 6 ಕೊಡ ನೀರ್ ತಂದಿನ್ ಬೆಳಿಗ್ಗೆಯಿಂದ. ಎಷ್ಟು ತಂದ್ರು ಈ ಮನೆಯಾಗ ನೀರ್ ಸಾಲಲ್ಲ. ಟೀ ಕಾಸಕ್ ನೀರಿದ್ದಿಲ್ಲ, ಪಕ್ಕದ ಮನ್ಯಾಗ ಹೋಗಿ ನೀರ್ ಇಸ್ಕೊಂಡು ಟೀ ಕಾಸ್ಕೊಂಡು ಕುಡಿದ್ ಬಂದಿನ್ ನೋಡು. ಯುಗಾದಿ ಹಬ್ಬ ಬಂತು, ಮನೆಗೆ ಶಾವ್ಗಿಲ್ಲ, ಸೊಂಡಿಗಿಲ್ಲ, ಹಪ್ಪಳಿಲ್ಲ, ಏನೇನೂ ಇಲ್ಲ. ವಿಮಲಾಗೂ ಹಚ್ಚರಿನ ಕೆಲ್ಸ, ನೀನೋ ಒಬ್ಬಕ್ಕೆ ಎಷ್ಟಂತ ಮಾಡ್ತಿ. WWF ಅಂತ ಟಿವಿಯಾಗ ಒಂದು ಚಾನೆಲ್ ಬರುತ್ತ, ಅಕ್ಕಿ ಅದನ್ನ ನೋಡ್ತಾಳ ಹೊರತಾಗಿ ಬೇರೆ ಏನು ಕೆಲಸ ಮಾಡಲ್ಲ. ಎಕ್ಸರ್ಸೈಸ್ ನೋಡ್ಬೇಕಂತ ದಿನಾ ಬಂದು ನಮ್ಮ ಹುಡುಗಿ ಜಗಳ ಮಾಡುತ್ತ. ಮಾಸ್ತರ್ಗಳು ಎಷ್ಟಂತ ಹೇಳ್ತಾರ, ವಾಯಲ್ ಅರ್ಬಿ ಯೂನಿಫಾರ್ಮ್ ಬೇರೆ ಕೊಡಿಸ್ಬೇಕು ಬಟ್ಟೆ ಅಂಗಡಿಗೆ ಹೋಗಿ. ಜಡ್ ಬಂದಂಗ ಆಗೈತ್ ನೋಡವ. ನಮ್ಮಂತ ಬಡವ್ರು ಬಾಳೆ ವಾರಕ್ಕೆ ಇರಲ್ಲ, 3ಕ್ಕೆ ಉಳಿಯಲ್ಲ. ನಾವ್ ಇಷ್ಟೇ ಸುಟ್ಟು ಸುಣ್ಣವಾಗಿ ಸುಡ್ಗಾಡಿಗೆ ಹೋಗದೆ. ಅಂದ್ರೆ A to Z ಅಲ್ಲಿ ಎಷ್ಟೆಲ್ಲ ನಾವು ಮಾತನಾಡ್ಬೋದು, ಅದೆಲ್ಲವನ್ನ ನೀವು ಉತ್ತರ ಕರ್ನಾಟಕ ಶೈಲಿಯ ಭಾಷೆಯ ಅನುಕರಣೆಯ ಮುಖೇನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದರಲ್ಲೂ ಕೂಡ ಸಾಕಷ್ಟು ಅರ್ಥಗಳಿತ್ತು, ಸಾಕಷ್ಟು ಮಹತ್ವದ ಮಾತುಗಳಿತ್ತು, ಅದೆಲ್ಲವನ್ನ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮ ಈ ಎಲ್ಲ ಕಲಾ ಸೇವೆಗೆ ಸಂದಂತಹ ಪ್ರಶಸ್ತಿಗಳು ಯಾವ್ದ್ಯಾವುದು? ನನಗೆ ಇವಾಗ ರೀಸೆಂಟ್ಲಿ ಲಾಸ್ಟ್ ವೀಕ್ ಒಂದು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಬಂತು, ಹಾಗೆ ರಾಣಿ ಅಬ್ಬಕ್ಕ ಪ್ರಶಸ್ತಿ ಬಂದಿದೆ, ಹೆಮ್ಮೆಯ ಕನ್ನಡಿಗ ಬಂದಿದೆ, ಮತ್ತೆ ಬಸವ ಪ್ರಶಸ್ತಿ ಬಂದಿದೆ, ಕುವೆಂಪು ಸದ್ಭಾವನಾ ಬಂದಿದೆ, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಬಂದಿದೆ, ಅಪ್ಪು ಪುನೀತ್ ರಾಜ್ಕುಮಾರ್ ಸದ್ಮಭೂಷಣ ಬಂದಿದೆ. ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ, ಲಭಿಸಿದೆ ಮೇಡಮ್. ಮತ್ತಷ್ಟು ಪ್ರಶಸ್ತಿಗಳು ಬರಲಿ ಅನ್ನುವಂತಹ ಅಭಿಲಾಷೆ ಕೂಡ ನಮ್ಮದು. ಇನ್ನು ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಸೀನರಾಗಿದ್ದೀರಿ. ಈ ಹಿಂದೆ ಕೂಡ ಅನೇಕ ಚಂದನ ವಾಹಿನಿಯ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿಯಾಗಿದ್ದೀರಿ. ಅದರಲ್ಲಿ ಪ್ರಮುಖ ಕಾರ್ಯಕ್ರಮ ಜೊತೆಗೆ ಇವತ್ತಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ಸಾಕಷ್ಟು ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀರಿ. ಏನನ್ನಿಸ್ತಾ ಇದೆ ಚಂದನ ವಾಹಿನಿಯ ಕುರಿತಾಗಿ ಹೇಳೋದಾದ್ರೆ? ಚಂದನ ವಾಹಿನಿ ಅಂದ್ರೇನೆ ಒಂದು ಖುಷಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಮತ್ತು ಏಜ್ ಆದ ಅಜ್ಜ ಅಜ್ಜಿಗಳು ಕೂಡ ಚಂದನ ವಾಹಿನಿ ಅಂದ್ರೆ ಅಷ್ಟು ಪ್ರೀತಿ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ನ್ಯೂಸ್ ನೋಡ್ಲಿ ಏನೋ ನೋಡ್ಲಿ ಹಂಗೆ ಅಂದ್ರೆ ಅದೆಲ್ಲ ಬಿಟ್ಟಾಕು, ಫಸ್ಟ್ ಚಂದನ ನ್ಯೂಸ್ ನೋಡಿ ನೀವು ಅಂತ ಹೇಳ್ತಾರೆ. ಯಾಕೆ ಚಂದನ ನ್ಯೂಸ್ ನೋಡ್ಬೇಕು? ನೀನ್ ಚಂದನ ನ್ಯೂಸ್ ನೋಡಿದ್ರೆ ನಿಮ್ಗೆ BP ಶುಗರ್ ಬರಲ್ಲ. ಬೇರೆ ಚಾನೆಲ್ಗಳಲ್ಲಿ ನೋಡು, ನಿನ್ ಪಕ್ಕ BP ಶುಗರ್ ಇರುತ್ತೆ, ಅದೆಲ್ಲ ಬಿಡು, ಚಂದನ ನ್ಯೂಸ್ ನೋಡಂತಾನೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಚಂದನ ನ್ಯೂಸೇ ನೋಡ್ತೀವಿ ಮೇಡಮ್. ಹಾಗೆ ನಾನು ಇಲ್ಲಿ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೀನಿ, ಸಿನಿ ಕ್ವಿಜ್ಜಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ. ಚಂದನ ವಾಹಿನಿ ಅಂದ್ರೆ ನಮ್ಮ ಹೆಮ್ಮೆಯ ವಾಹಿನಿ. ಇವತ್ತು ನಮ್ಮ ಜೊತೆ ಮಾತನಾಡ್ತಿದ್ದೀರಿ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ. ಹೇಗೆ ಅನಿಸ್ತಿದೆ? ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಸಮುದಾಯವರನ್ನ ಗುರುತಿಸಿ ನೀವು ನಮ್ಮನ್ನ ಒಂದು ಮುಖ್ಯ ವಾಹಿನಿಗೆ ತರ್ತಿದ್ದೀರಾ. ನಮ್ಮ ಎಲ್ಲ ಸಮುದಾಯದವರಿಂದ ಚಂದನ ವಾಹಿನಿಗೆ ತುಂಬ ಹೃದಯದ ಒಂದು ನಮಸ್ಕಾರ ಮೇಡಮ್. ಇನ್ನು ಇದೆಲ್ಲ ವಿಚಾರಗಳು ನಿಮ್ಮ ಕಲಾ ಸೇವೆಗೆ ಸೀಮಿತವಾದರೆ ಇನ್ನು ನಿಮ್ಮ ಸಮಾಜದ ಕುರಿತಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಕೇಳಲೇಬೇಕು. ಸಮಾಜಮುಖಿಯರು ಅಂದಾಕ್ಷಣ ಸಮಾಜದಲ್ಲಿ ಸಮಾಜಮುಖಿಯರು ಅಥವಾ ಮಂಗಳಮುಖಿಯರಿಗೆ ಎಷ್ಟು ಮಟ್ಟಿಗೆ ಗೌರವ ಸಿಗ್ತಾ ಇದೆ, ಯಾವ ರೀತಿ ಸ್ಥಾನಮಾನ ಸಿಗ್ತಾ ಇದೆ, ಇದ್ರ ಬಗ್ಗೆ ತಾವು ದೀರ್ಘವಾಗಿ ತಿಳಿಸೋದಾದ್ರೆ ಏನು ಹೇಳ್ತೀರಿ? ಈಗ ಸಮಾಜದಲ್ಲಿ ನಮಗೂ
ಸಮಾಜದಲ್ಲಿ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ, ನಮ್ಮನ್ನು ಒಪ್ಕೊತಾ ಇದ್ದಾರೆ, ಸಮಾಜ ಒಪ್ಕೊತಾ ಇದೆ. ಮುಂಚೆಲ್ಲ ದೂರ ಇಡ್ತಾ ಇದ್ರು, ನಮ್ಮನ್ನು ಕಂಡ್ರೆ ಆಗ್ತಾ ಇದ್ದಿಲ್ಲ, ಇವರೆಲ್ಲ ಈ ಥರ ಆ ಥರ ಅಂತ ಹೇಳ್ತಾ ಇದ್ರು. ಇವಾಗ ಆ ಥರ ಏನೂ ಇಲ್ಲ, ಸಮಾಜ ನಮ್ಮನ್ನು ಒಪ್ಕೊಂಡಿದೆ. ಈಗ ನಮ್ಮವ್ರೂ ಸುಧಾರಿಸ್ಕೊತಾ ಇದ್ದಾರೆ, ನಮ್ಮಲ್ಲಿ ಎಜುಕೇಷನ್ಸ್ ಕೂಡ ಕೊಡ್ತಾ ಇದ್ದೀವಿ. ಅವರನ್ನು ಕೂಡ ಒಂದು ಮುಖ್ಯ ವಾಹಿನಿಗೆ ತೊಗೊಂಡು ಬಂದು ಒಂದು ಸಮಾಜದಲ್ಲಿ ಗೌರವವಾಗಿ ನಿಲ್ಲಿಸೋಕ್ಕೆ ನಮ್ಮ ದೊಡ್ಡವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ನಮ್ಮನ್ನು ಅಂದರೆ ಸ್ವಲ್ಪ ಕೀಳಾಗಿ ನೋಡ್ತಾ ಇತ್ತು ಸಮಾಜ. ಈಗ ಪ್ರತಿಯೊಂದು ಸಮಾಜ, ಪ್ರತಿಯೊಬ್ಬ ಜನ ನಮ್ಮನ್ನು ಒಪ್ಕೊಂಡಿದೆ. ನಾವು ಅವರಿಗೆ ತಕ್ಕಂತೆ ನಾವು ನಡ್ಕೊತೀವಿ ಮೇಡಮ್. ಈಗ ಮಂಗಳಮುಖಿಯರು ಅಂತಂದರೆ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿದ್ದೀವಿ, ಅವರಿಂದ ಹಣದ ವಸೂಲಿ ಜಾಸ್ತಿ ಅಂತ ಹೇಳಿ. ಯಾಕೆ ಹೀಗೆ? ಆ ಥರ ಏನಿಲ್ಲ ಮೇಡಮ್. ಯಾಕೆಂದರೆ ಕೆಲವೊಬ್ಬರು ಮಾಡಿರ್ತಾರೆ, ಕೆಲವೊಬ್ಬರು ಮಾಡೋದ್ರಿಂದ ಎಲ್ಲ ಸಮಾಜದ ಸಮುದಾಯದವರಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ಇದಕ್ಕೆ ನಮ್ಮ ದೊಡ್ಡವರು ಕೂಡ ಇದಕ್ಕೆ ವಾರ್ನಿಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೇರ್ ತೊಗೊಂಡು, ಕಾಳಜಿ ತೊಗೊಂಡು ಈ ಥರ ಮಾಡಬಾರ್ದಂತ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಅನಿವಾರ್ಯ ಪರಿಸ್ಥಿತಿ ಬಂದಾಗ ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಈ ಥರ ಕೆಲಸಗಳು ನನ್ನ ಕಡೆ ಆಗಿಬಿಡ್ತವೆ. ಅದು ಒಬ್ಬರು ಮಾಡೋದ್ರಿಂದ ಎಲ್ರಿಗೂ ಬರುತ್ತೆ. ನಮ್ಮ ದೊಡ್ಡವರು ಇದ್ರ ಬಗ್ಗೆ ಕೇರ್ ತೊಗೊತಾ ಇದ್ದಾರೆ. ಈಗ ಮಂಗಳಮುಖಿಯರು ದೃಷ್ಟಿ ತೆಗೆದ್ರೆ ದೃಷ್ಟಿ ಪರಿಹಾರ ಆಗುತ್ತೆ, ನಿವಾರಣೆ ಆಗುತ್ತೆ ಅನ್ನುವಂತಹ ಒಂದು ಮಾತಿದೆ. ಇದು ನಿಜವೇ ಅಥವಾ ಮೂಢನಂಬಿಕೆಯೇ? ನಿಜ ಮೇಡಮ್. ಇದು ದೃಷ್ಟಿ ಕೆಲವೊಂದು ಕಡೆ ದೊಡ್ಡ ದೊಡ್ಡ ಪವಾಡಗಳೇ ನಡೆದಿದ್ದಾವೆ. ಕೆಲವೊಂದು ದೃಷ್ಟಿಗಳು ತೆಗೆದಿಂದ ಮಕ್ಕಳುಗಳು ಹುಷಾರಾಗಿದ್ದಾರೆ. ಕೆಲವೊಬ್ರು ಕಷ್ಟ, ಅಮ್ಮ ನನ್ನ ಕಷ್ಟ ದೂರ ಆಗಿದೆ ಅಂತ ಬಂದಾಗ ನಾವು ಆಶೀರ್ವಾದ ಮಾಡಿ ಕೊಟ್ಟಿರೋಂಥ ಹಣ ಅವ್ರಿಗೆ ಎಷ್ಟೋ ಸಮೃದ್ಧಿ ತಂದಿದೆ. ಆರೋಗ್ಯ ಆಯುಷ್ಯ ಕೂಡ ಕೊಟ್ಟಿದ್ದೆ ಆ ದೃಷ್ಟಿದಿಂದ. ಒಂದು ಇದರಲ್ಲಿ ದೃಷ್ಟಿ ತೆಗೆಯೋದ್ರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಮೇಡಮ್. ಇದರ ಹಿನ್ನೆಲೆ ಏನಾದರೂ ಇದೆಯಾ, ತಾವು ತಿಳಿಸಬಹುದಾ? ಹಿನ್ನೆಲೆ ಅಂತಂದರೆ ಒಂದು ನಮ್ಮಲ್ಲಿ ಒಂದು ನೋಡಿ, ಇವಾಗ ನಾವು ಇಬ್ಬರು ಇದ್ದೀವಿ, ನೀವೆಲ್ಲ ಒಬ್ಬರೇ, ನಾವು ಖುಷಿ ಪಡ್ತೀವಿ. ಹೆಣ್ಣು ಗಂಡು ಇಬ್ಬರು ಇದ್ದದಕ್ಕೆ ಖುಷಿ ಪಡ್ತೀವಿ. ಆ ಥರದಿಂದ ಆದಂಥ ಒಂದು ದೇವ್ರದ್ದು ನಮ್ಮ ಮೇಲೆ ಕೃಪೆ ಇದೆ, ಆಶೀರ್ವಾದ ಇದೆ. ಆಶೀರ್ವಾದ ಇರೋದ್ರಿಂದ ನಾವು ಅಂದಿರೋ ಹಾಗೆ ಆಗುತ್ತೆ. ಕೆಲವೊಂದು ಕಡೆ ಆಗಿದೆ. ಅದಕ್ಕೋಸ್ಕರ ಮಂಗಳಮುಖಿಯರಿಗೆ ಸ್ವಲ್ಪ ನವಶಕ್ತಿ ವೈಭವದ ಒಂದು ಶಕ್ತಿ ಇರುತ್ತೆ. ಎಲ್ಲ 9 ದೇವರುಗಳ ಆಶೀರ್ವಾದ ಇರೋದ್ರಿಂದ ಮಂಗಳಮುಖಿಯರು ಅಂದ ಹಾಗೆ ಸ್ವಲ್ಪ ಆಶೀರ್ವಾದ ಮಾಡೋದ್ರಿಂದನೂ ಜನಗಳಿಗೆ ಒಳ್ಳೆಯದಾಗಿದೆ. ಈಗ ರಾಜ್ಯಾಧ್ಯಕ್ಷೆಯಾಗಿ ತಾವು ಕಂಗೊಳಿಸಿದ್ದೀರಿ. ಯಾವ ಒಂದು ಕ್ಷೇತ್ರದಲ್ಲಿ ರಾಜ್ಯಾಧ್ಯಕ್ಷೆಯಾಗಿದ್ದೀರಿ? ನಾನು ಮಂಗಳಮುಖಿ ಕ್ಷೇತ್ರದಲ್ಲಿ ಆಗಿದ್ದೀನಿ ಮೇಡಮ್. ವುಮೆನ್ಸ್ ರೈಟ್ಸ್ ಆ್ಯಂಡ್ ಆಂಟಿ ಕರಪ್ಷನ್ ಬೋರ್ಡಲ್ಲಿ ನಾನು ರಾಜ್ಯಾಧ್ಯಕ್ಷ ಆಗಿದ್ದೀನಿ. ನಮ್ಮ ಮಂಗಳಮುಖಿಯರ ಕುಂದು ಕೊರತೆಗಳನ್ನೆಲ್ಲ ನಾನು ಹೋಗ್ಲಾಡಿಸ್ತಾ ಇದ್ದೀನಿ. ಆಧಾರ್ ಕಾರ್ಡ್ಗಳಿರಲ್ಲ, ಎಲೆಕ್ಷನ್ ಕಾರ್ಡ್ ಇರಲ್ಲ, ಮತ್ತು ಕೆಲವೊಂದು ಬ್ಯಾಂಕ್ ಅಕೌಂಟ್ಗಳಿರಲ್ಲ, ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಮನೆಯಿಂದ ಬರಬೇಕಾದ್ರೆ ನಾವು ಏನೂ ತಂದಿರಲ್ಲ. ಅದಕ್ಕೆ ಅವ್ರು ಕರ್ಕೊಂಡೋಗಿ ಏನೂ ಒಂದು ಡಾಕ್ಯುಮೆಂಟ್ಸ್ ಇಲ್ಲದೇ ಅವರು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಬೇಕಾಗಿರುತ್ತೆ. ಅದಕ್ಕೂ ನಾನು ಸ್ವಲ್ಪ ನಮ್ಮ ಮಂಗಳಮುಖಿ ಸಮಾಜಕ್ಕೆ ಆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಮೇಡಮ್. ಸಮಾಜದಿಂದ ತಮ್ಮ ಒಂದು ಸಂಘಕ್ಕೆ ಅಥವಾ ಮಂಗಳಮುಖಿಯರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತಾ ಇದೆ ಅಥವಾ ಸಿಗಬೇಕು ಅನ್ನುವಂತಹ ಒಂದು ಅಭಿಲಾಷೆ ಇದೆ? ಬಟ್ ಏನು ಸೌಲಭ್ಯಗಳಿಲ್ಲ ಮೇಡಮ್, ಅದನ್ನು ನಾವೇ ಪಡ್ಕೊತಾ ಇದ್ದೀವಿ. ಬಟ್ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇದೆ. ಇವಾಗ ಗೃಹಲಕ್ಷ್ಮಿ ಕೂಡ ಕೊಡ್ತಾ ಇದ್ದಾರೆ. ಮೊನ್ನೆ ಜಾರಿಗೆ ಬಂದಿದೆ, ಇನ್ನೂ ಇದು ಜಾರಿ ಆಗಿಲ್ಲ. ಮೊನ್ನೆ ತುಂಬಿದ್ವಿ ಫಾರ್ಮ್ಸ್ಗಳೆಲ್ಲ ಮಂಗಳಮುಖಿಯವರು, ಇನ್ನೂ ಬಂದಿಲ್ಲ ಅಮೌಂಟ್, ಬಟ್ ಬರುತ್ತೆ. ಅದೇ ಥರ ಇವಾಗ ಬಸ್ಗಳೆಲ್ಲ ಟ್ರಾವೆಲ್ ಎಲ್ಲ ಫ್ರೀ ಇದೆ, ಮತ್ತು ಕರೆಂಟ್ ಬಿಲ್ ಕೂಡ ಫ್ರೀ ಇದೆ. ಕೆಲವು ಸರ್ಕಾರದಿಂದನೂ ನಮಗೆ ಸಹಾಯ ಆಗ್ತಾ ಇದೆ. ಬಟ್ ಸಮಾಜದಿಂದಂದರೆ ನಮಗೇನು ಸಹಾಯ ಆಗ್ತಾ ಇಲ್ಲ. ಇವಾಗ ಬ್ಯಾಂಕ್ ಅಕೌಂಟ್ ತೆಗ್ಸಕ್ಕೆ ಹೋದರೆ ತುಂಬ ನೋಡ್ತಾರೆ, ಫಸ್ಟ್ ಕೆಳಗಿಂದ ಮೇಲೆ ನೋಡ್ತಾರೆ. ಇದನ್ನು ತೊಗೊಂಡು ಬನ್ನಿ, ಆ ಫಾರ್ಮ್ ತೊಗೊಂಬನ್ನಿ, ಈ ಫಾರ್ಮ್ ತೊಗೊಂಬನ್ನಿ, ತುಂಬ ಹೇಳ್ತಾರೆ. ಅಷ್ಟೊಂದು ಫಾರ್ಮ್ಗಳು ನಮ್ಮ ಹತ್ರ ಇರೋಲ್ಲ. ಇದ್ರೆ ನಾವು ಒಂದು ಎಲೆಕ್ಷನ್ ಕಾರ್ಡ್ ಮಾಡಿಸ್ಕೋಬಹುದು, ಇಲ್ಲಾಂದರೆ ಆಧಾರ್ ಕಾರ್ಡ್ ಮಾಡಿಸ್ಕೋಬಹುದು. ಅದು ಒಂದಾಗುತ್ತೆ. ಆಮೇಲೆ ಹಾಸ್ಪಿಟಲಲ್ಲಿ ತುಂಬ ನಮಗೆ ಇದು ಆಗುತ್ತೆ. ಹಾಸ್ಪಿಟಲದ್ದು ಏನು ಫೆಸಿಲಿಟಿಗಳು ಸಿಗಲ್ಲ. ನೋಡ್ತಾರೆ, ಅಲ್ಲೇ ಒಂದು ಬ್ಯಾಂಡೇಜ್ ಹಾಕಿ ಒಂದು ಇಂಜೆಕ್ಷನ್ ಚುಚ್ಚಿ ಕಳಿಸ್ಬಿಡ್ತಾರೆ. ಅಷ್ಟು ಇದನ್ನು ಮಾಡ್ತಾರೆ. ನಮ್ಮ ಹತ್ರ ಅದು ಯಾವ್ಯಾವ ಕಾರ್ಡ್ಗಳೇ ಬರುತ್ತೆ ಅಂತೆ. ಆಯುಷ್ಮಾನ್ ಕಾರ್ಡು ಅವೆಲ್ಲ ಮಾಡಿಸಿರಲ್ಲ ನಮ್ಮಲ್ಲಿ. ಮೇನಾಗಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇರಲ್ಲ. ಯಾಕೆಂದರೆ ಮೇನ್ ಬರೋದು ಡಾಕ್ಯುಮೆಂಟ್ಸಿಂದನೇ, ಮತ್ತು ಎಜುಕೇಷನ್ ಸರ್ಟಿಫಿಕೇಟ್ಸನ್ನು ಎಲ್ಲ ಬಂದುಬಿಟ್ಟಿರ್ತಾರೆ. ಹೀಗಾಗಿ ನಮಗೆ ಸ್ವಲ್ಪ ಸರ್ಕಾರದಿಂದ ಈಗೆಲ್ಲ ಫೆಸಿಲಿಟಿಗಳು ಸಿಗ್ತಾ ಇದ್ದಾವೆ. ಅದಕ್ಕೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ಮಂಗಳಮುಖಿಯರ ಜೀವನ ಇಷ್ಟೇ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅನ್ನುವಂತಹ ಏನಾದರೂ ಒಂದು ಪರಿಧಿ ಇದೆಯಾ ಅದಕ್ಕೆ? ಹಾಗೇನಿಲ್ಲ ಮೇಡಮ್. ಇಷ್ಟೇ ಚೌಕಟ್ಟಿನಲ್ಲಿ ಇರಬೇಕಂತ ಯಾವ ಮನುಷ್ಯರಿಗೂ ಇಲ್ಲ. ಯಾಕೆಂದರೆ ಒಂದು ಮನುಷ್ಯ ಬಂದು
ಒಂದು ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ. ನಾವು ಇದನ್ನು ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾವ ಜನಗಳಿಗೆ ಒಂದು ಸಮಾಜಕ್ಕೆ ಒಳ್ಳೆತನ ಬಯಸಬೇಕು ಅನ್ನೋದು ಇದರಲ್ಲಿ ಇರುತ್ತೆ. ಯಾವುದು ಇದಕ್ಕೂ ಯಾವ ಚೌಕಟ್ಟಲ್ಲಿ ಬದುಕಬೇಕು ಅನ್ನೋದೇನಿಲ್ಲ ಮೇಡಮ್. ಬಟ್ ತಿಳುವಳಿಕೆಯಿಂದ ಜ್ಞಾನದಿಂದ ಬದುಕಬೇಕಷ್ಟೇ. ಈಗ ಮಂಗಳಮುಖಿಯರ ಸಮಾಜದ ರಾಜ್ಯಾಧ್ಯಕ್ಷೆಯಾಗಿದ್ದೀರಿ ತಾವು. ನಿಮ್ಮ ಸಮಾಜದ ಒಳಿತಿಗಾಗಿ ಏನೆಲ್ಲ ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಿ? ಇವಾಗ ನಮ್ಮ ಮಂಗಳಮುಖಿಯವರಲ್ಲಿ ಎಜುಕೇಷನ್ ತುಂಬ ಕಡಿಮೆ ಇದೆ ಮೇಡಮ್. ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಕೊಡಬೇಕಾದ್ರೆ ಇವಾಗ ನಮ್ಮನ್ನಂತೂ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ಕೊಳಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಇವ್ರು ಈ ಥರ ಆ ಥರ ಅಂತ. ಅದಕ್ಕಾಗಿ ಏನಾಗುತ್ತೆ, ಎಜುಕೇಷನ್ ಕಡಿಮೆ ಆಗುತ್ತೆ. ಅವ್ರಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ, ಆಲ್ರೆಡಿ ಕೊಡಿಸ್ತಾನೂ ಇದ್ದೀವಿ. ಒಂದು ಎಜುಕೇಷನ್ ಕೊಡಿಸಿದ್ರೆ ಕೆಲವೊಂದು ಕಡೆ ಕೆಲಸಗಳು ಕೊಡ್ತಾರೆ. ಮತ್ತು ಸರ್ಕಾರದಿಂದ ನಮಗೆ 1% ಉದ್ಯೋಗ ಅವಕಾಶ ಅಂತ ಹೇಳಿದ್ದಾರೆ ಹೊರತಾಗಿ ಅದು ಇನ್ನೂ ಜಾರಿಗೆ ಬಂದಿಲ್ಲ. ಆ ಥರ ಆದರೆ ನಮ್ಮ ಮಂಗಳಮುಖಿಯವರು ಕೂಡ ನಾವು ಕೆಲಸದಲ್ಲಿ ಎಷ್ಟೋ ಈಗ ನಾನು ಹೆಂಗೆ ಮೂವಿ ಇಂಡಸ್ಟ್ರೀಸಲ್ಲಿ ನಾನು ಸೇರ್ಕೊಂಡಿದ್ದೀನಿ, ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದೇ ಥರ ಎಷ್ಟೋ ಮಂಗಳಮುಖಿಗಳು ಪ್ರೊಫೆಷ್ನಲ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬ್ಯಾಂಕಲ್ಲಿ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಕಂಪ್ನಿಗಳಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಮಂಗಳಮುಖಿ ಆಲ್ರೆಡಿ ಎಜುಕೇಟೆಡ್ ಆಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಬಟ್ ಸುಧಾರಿಸ್ತೀವಿ, ಇನ್ನೂ ಸ್ವಲ್ಪ ಕಾಲ ಬೇಕಾಗುತ್ತೆ. ಹಂತವಾಗಿ ಸುಧಾರಿಸ್ತಾ ಇದ್ದೀವಿ. ಇವಾಗ ಪರಿಪೂರ್ಣ ಸುಧಾರಿಸೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮೇಡಮ್. ಈಗ ಕುಂದುಕೊರತೆಗಳಿಗೆ ನಮಗೂ ಅವಶ್ಯಕತೆ ಇರುತ್ತೆ, ಹಣದ ಅವಶ್ಯಕತೆ ಇರುತ್ತೆ. ಇವಾಗ ನೀವು ಹೇಳಿದ್ರಿ ದುಡ್ಡನ್ನ ನೀವು ಯಾಕೆ ಇದನ್ನ ಮಾಡ್ತೀರಾ ಅಂತ. ಇವಾಗ ನಾರ್ಮಲ್ ನಾವೆಲ್ಲೋ ಹೋಗ್ಬೇಕಾದ್ರೆ ಆಟೋ ಕರಿತೀವಿ. ಆಟೋ ನಾರ್ಮಲ್ ನೀವು ಯಾರ್ದು ಕರೆದ್ರೆ ಮೀಟ್ರ್ ಹಾಕೊಂಡು ಹೋಗ್ತಾರೆ. ನಾವು ಈಗ ಬೇರೆ ಕಡೆ ಹೋದರೆ ನಮ್ಮನ್ನು ನೋಡಿ ಮೀಟ್ರ್ ಮೇಲೆ 50 ಕೊಡಬೇಕು, 200 ರೂಪಾಯಿ ಕೊಡಬೇಕು ಅಂತ ಸಹಜವಾಗಿ ಕೇಳ್ತಾರೆ. ನಾವು ಎಲ್ಲಿಂದ ತರೋಣ ಆವಾಗ? ಮತ್ತು ಯಾವುದೋ ಒಂದು ಮನೆ ಬಾಡಿಗೆಗೆ ಹೋದರೆ ನಮ್ಗೆ ಮನೆಯೇ ಕೊಡಲ್ಲ. ಮನೆ ಒಂದು ಫಸ್ಟಿಗೆ ನೋಡ್ಕೊಂಡು ಹೋದಾಗ ಇನ್ನೊಂದು ದಿನ ಬನ್ನಿ ಅಂತಾರೆ. ಇನ್ನೊಂದು ದಿನ ಬಂದು ಅಂದಾಗ ಅಕ್ಕಪಕ್ಕದವ್ರು ಬೇಡ ಅಂತಾರಮ್ಮ, ನಿಮ್ಮನ್ನು ನೋಡಿದರೆ ಯಾಕೋ ಗೊತ್ತಿಲ್ಲ, ಮನೆ ಕೊಡಲ್ಲಮ್ಮ ನಿಮಗೆಲ್ಲ ನಾವು ಅಂತ ಹೇಳ್ತಾರೆ. ಇಲ್ಲ ಸರ್ ಕೊಡಿ ಸರ್ ಪ್ಲೀಸ್ ಅಂತ ಹೇಳಿದಾಗ, ಇಷ್ಟಾಗುತ್ತಮ್ಮ, 50,000 ಅಡ್ವಾನ್ಸ್ ಆಗುತ್ತೆ, 5,000 ಇತ್ತಲ್ಲ ನೀನು ಅದನ್ನು 6,000 ಇಂದ 7,000 ಕೊಡಬೇಕಮ್ಮ ಅಂತ ಹೇಳ್ತಾರೆ. ನಾವು ಅವಾಗ ಆ ದುಡ್ಡನ್ನ ಎಲ್ಲಿಂದ ತರೋದು? ಈಗ ನಮಗೆ ಆದಂಥ ಕೆಲವೊಂದು ಕಾಸ್ಟ್ಯೂಮ್ಸ್ ಇರ್ತವೆ, ಕೆಲವೊಂದು ನಮಗೂ ಮೇಕಪ್ ಸೆಟ್ ಬೇಕಾಗಿರುತ್ತೆ, ಪ್ರತಿಯೊಂದು ಜೀವನ ಆಧಾರಿತಂಥ ವಸ್ತುಗಳು ಬೇಕಾಗಿರುತ್ತಲ್ಲ, ನಾವೆಲ್ಲ ಎಲ್ಲಿಂದ ತರೋಣ ಅಮೌಂಟ್ ಹೇಳಿ? ಈಗ ನಾವು ಬೇರೆಯವ್ರಿಗೆ ಸುಲಿಗೆ ಮಾಡ್ತೀವಿ ಅಂದ್ರೆ ನಮ್ಮನ್ನು ಬೇರೆಯವ್ರು ಸುಲಿಗೆ ಮಾಡ್ತಾರಲ್ವಾ? ಕಾಲಚಕ್ರನೇ ಹಂಗೆ, ಒಬ್ಬರಿಂದ ಒಬ್ಬರು ಆ ಥರ ಆಗುತ್ತೆ. ಅದಕ್ಕಾಗಿ ಈಗ ನಮ್ಮವರು ತುಂಬ ಸುಧಾರಿಸ್ಕೊತಾ ಇದ್ದಾರೆ. ಹಂತವಾಗಿ ಸುಧಾರಿಸೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮೇಡಮ್. ಆದರೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಇವತ್ತು ನಾವು ಮಹಾನಗರಿಯಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ, ಎಲ್ಲರೂ ಹೇಳ್ತಾರೆ, ಅಯ್ಯೋ ನಮ್ಮನೆ ಗೃಹ ಪ್ರವೇಶನ ಅಥವಾ ನಮ್ಮದು ಒಂದು ಶಾಪ್ ಇನಾಗ್ರೇಷನ, ಅಲ್ಲಿ ಮಂಗಳಮುಖಿಯರು ಬಂದ್ಬಿಡ್ತಾರೆ, ರಾಶಿ ರಾಶಿ ದುಡ್ಡು ಕೇಳ್ತಾರೆ. ಈ ಒಂದು ಮಾತನ್ನ ಇವತ್ತು ಮಾತ್ರವಲ್ಲ, ಸಾಕಷ್ಟು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇದಕ್ಕೇನು ಹೇಳ್ತೀರಿ ತಾವು? ಇದು ಅದೇ ನಾನು ಹೇಳಿದ್ನಲ್ಲ ಮೇಡಮ್, ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಬರುತ್ತೆ ಅಂದ್ಬಿಟ್ಟು ಕೆಲವೊಂದು ಕಡೆ ಕೆಲವೊಬ್ಬರು ಮಾಡಿದ್ದಾರೆ. ಈಗ ನಮ್ಮ ದೊಡ್ಡವರು ಅದ್ರ ಬಗ್ಗೆ ಎಲ್ಲ ಕ್ರಮ ತಗೊಂಡು ಬುದ್ಧಿನೂ ಹೇಳಿದ್ದಾರೆ. ಇವಾಗ ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಇಸ್ಕೊಂಡು ಬರ್ತಾ ಇದ್ದಾರೆ, ಜಾಸ್ತಿ ಏನು ಕೇಳಲ್ಲ. ಎಷ್ಟು ಕೊಡ್ತಾರೆ ಅಷ್ಟೇ ಇಸ್ಕೊಂಡು ಬರ್ತಾರೆ. ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ನಾವು ಹೃದಯದಿಂದ ಮನಸ್ಸಿನಿಂದ ಆಶೀರ್ವಾದ ಕೂಡ ಮಾಡಿ ಬರ್ತಾ ಇದ್ದೀವಿ. ಈಗ ಮುಂದೆ ಈ ಥರ ಘಟನೆಗಳು ನಡೆಯಲ್ಲ, ಅದಕ್ಕೆ ನಮ್ಮ ದೊಡ್ಡವರೆಲ್ಲ ಕ್ರಮಗಳನ್ನ ತಗೊತಾ ಇದ್ದಾರೆ. ನಿಮ್ಮ ಸಂಘದ ಅಧ್ಯಕ್ಷರಾಗಿದ್ದೀರಿ ತಾವು, ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಅಂತ ಹೇಳಿ ಅಭಿಲಾಷೆ ಖಂಡಿತ ನನಗಂತೂ ಇದ್ದೇ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಒಂದು ಕಲಾ ಸೇವೆಯಲ್ಲಿ ಇರುವಂತಹ ತಮಗೆ ಒಂದಿಷ್ಟು ಹೊಸ ಯೋಜನೆಗಳನ್ನು ಅಥವಾ ಹೊಸ ಕೆಲಸಗಳನ್ನು ಮಾಡುವಂತಹ ಇಚ್ಛೆ ಖಂಡಿತ ಇದ್ದೇ ಇರುತ್ತೆ. ಏನೆಲ್ಲ ಒಂದು ಆಸಕ್ತಿ ಅಥವಾ ಇಚ್ಛೆ ಅಥವಾ ಒಂದು ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ತಾವು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಿ? ನಾನು ಚಿತ್ರರಂಗದಲ್ಲಿ ಹಾಗೂ ರಂಗಭೂಮಿಯಲ್ಲಿ ತುಂಬ ಕೆಲಸಗಳನ್ನು ಮಾಡಿದ್ದೀನಿ. ಹೀಗಾಗಿ ಪ್ರತಿಯೊಂದು ಕಡೆನೂ ನಿಮಗೆ ಆ್ಯಕ್ಟಿಂಗ್ ಕ್ಲಾಸ್, ಅಭಿನಯ ತರಬೇತಿಗಳು ಸಿಗುತ್ತೆ. ಅದು ಡೈರೆಕ್ಷನ್ ಆಗಲಿ, ಅಭಿನಯ ಆಗಲಿ, ಅದು ಬೇರೆ ಬೇರೆ ಇದು ಇರಲಿ. ಬಟ್ ಅಲ್ಲಿ ಒಂದು ನಿರೂಪಣೆ, ಆ್ಯಂಕರಿಂಗ್ ಅನ್ನೋ ಒಂದು ಸ್ಕೂಲ್ ಎಲ್ಲೂ ಇಲ್ಲ. ಇದು ನಮ್ಮ ಇವರು ಮೇಡಮ್ ಅಪರ್ಣಾ ಮೇಡಮ್ ಅವ್ರದ್ದು ಕೂಡ ಒಂದು ಆಸೆ ಆಗಿತ್ತು, ಆ್ಯಂಕರಿಂಗ್ ಸ್ಕೂಲ್ ತೆಗಿಬೇಕಂತ. ಅದು ಖಂಡಿತವಾಗಿ ತೆಗಿಬೇಕು. ಯಾಕೆಂದರೆ ಅವರು ಮುಖಾಂತರ ತೆಗೆದ್ರೆ ಒಂದು ನಮ್ಮ ಕನ್ನಡಕ್ಕೆ ಒಂದು ತುಂಬ ಬೆಲೆ ಇರುತ್ತೆ, ಸ್ಪಷ್ಟವಾಗಿ ಕನ್ನಡ ಮಾತಾಡೋದು ಕಲಿಬಹುದು. ಈಗ ಆ್ಯಂಕರಿಂಗ್ ಸ್ಕೂಲ್ ತೆಗಿಬೇಕಂತ ನಂದು ಆಸೆ ಇದೆ. ಯಾರೆಲ್ಲ ಆ್ಯಂಕರಿಂಗ್ ಸ್ಕೂಲ್ ತೆಗಿಬೇಕನ್ನೋರು ಬಂದು ಸಪೋರ್ಟ್ ಮಾಡಬಹುದು. ಅವ್ರ ಆಸೆನೂ ಈಡೇರಿಸ್ದಂಗೆ ಆಗುತ್ತೆ. ನಮ್ಮ ಅಪರ್ಣಾ ಮೇಡಮ್ ಅವ್ರದ್ದು ಒಂದು ಆ್ಯಂಕರಿಂಗು ಮತ್ತು ನಮ್ಮ ಕನ್ನಡನೂ ಒಂದು ಹೆಮ್ಮೆಯಾಗಿ ಮಾತಾಡ್ಬೋದನ್ನ ಕಲಿಸ್ಬಹುದು ಮೇಡಮ್. ಆ ಥರ ಆ್ಯಂಕರಿಂಗ್
ನಿರೂಪಣೆ ಸ್ಕೂಲ್ ತೆಗಿಬೇಕಂತ ತುಂಬ ಆಸೆ ಇದೆ. ಅದೇ ನಮ್ಮ ಮಂಗಳಮುಖಿಯವ್ರಿಗೆ ನಾನು ಕಲಿಸ್ಬೇಕು. ಕೆಲವೊಂದು ಮಂಗಳಮುಖಿಯವ್ರಿಗೆ ಮೀಡಿಯಾ ಟ್ರೈನಿಂಗ್ ಕೊಡಬೇಕಂತನೂ ಇದೆ ಯೋಚನೆ ನಮ್ಮ ಅವರಿಗೆ. ಮತ್ತು ಈಗ ಬ್ರದರ್ಸ್ ಸಿಸ್ಟರ್ಸ್ ಇರ್ತಾರೆ ಹಾಸ್ಪಿಟ್ಲಲ್ಲಿ, ಅದು ಕೂಡ ಟ್ರೈನಿಂಗ್ ಕೊಡಬೇಕು ಅಂತ. ಯಾಕೆಂದರೆ ಆ ಥರ ಒಂದು ಸಮಾಜ ಸೇವೆನೂ ಆಗುತ್ತೆ, ಒಂದು ಮೀಡಿಯಾದಲ್ಲಿ ಮುಖ್ಯ ವಾಹಿನಿಗೂ ಬಂದಂಗೆ ಆಗುತ್ತೆ. ಎಲ್ಲಿಯಾದರೂ ಕಾರ್ಯಕ್ರಮಗಳು ನಡೆದ್ರೂ ಕೂಡ ಎಂಕರೇಜ್ ಮಾಡಬಹುದು. ನಿಮ್ಮ ಹಾಗೇನೆ ಈಗ ಮಂಗಳಮುಖಿಯರಿಗೆ, ನಿಮ್ಮ ಸಮಾಜದವರಿಗೆ ಸಾಕಷ್ಟು ಆಸೆ ಇದೆಯಾ, ನಾನು ಒಬ್ಬ ಕಲಾವಿದೆಯಾಗಬೇಕು, ಕಲಾಕ್ಷೇತ್ರದಲ್ಲಿ ಅಥವಾ ಕಲಾವಿದೆಯಾಗಿ ಗುರುತಿಸ್ಕೊಳ್ಬೇಕು ಅನ್ನುವಂತಹ ಇಚ್ಛೆ ಇದೆಯಾ? ತುಂಬ ಇದೆ ಮೇಡಮ್, ತುಂಬ ಜನಕ್ಕಿದೆ. ಕಲಾವಿದರಾಗಿಯೂ ಅಷ್ಟೆಲ್ಲ ಸಮಾಜ ಸೇವೆ ಮಾಡಬೇಕು, ನಾನು ಒಂದು ಮುಖ್ಯ ಸ್ಥಾನಕ್ಕೆ ಬರಬೇಕನ್ನೋ ತುಂಬ ಇದೆ. ಆದರೆ ಅವ್ರಿಗೆ ಮಾರ್ಗಗಳು ಸಿಗ್ತಾ ಇಲ್ಲ. ನಾನೇ ಎಷ್ಟೊಂದು ನಮ್ಮವ್ರನ್ನ ಕರ್ಕೊಂಡೋಗಿ ಮಾಡಿದಾಗ ಇನ್ನೂ ಯಾವುದಾದ್ರೂ ಇದ್ರೂ ಹೇಳಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಂಡಸ್ಟ್ರೀಸಲ್ಲಿ ಇದು ಒಂದು ಏನಂದರೆ ಮಂಗಳಮುಖಿ ಪಾತ್ರ ಗಂಡಸ ಕಡೆಯಿಂದ ಮಾಡಿಸ್ತಾರೆ. ಅದೊಂದು ನೋಡಿದಾಗ ಹರ್ಟ್ ಆಗುತ್ತೆ ಮೇಡಮ್. ಇವಾಗ ಬೇರೆ ಚಾನಲಲ್ಲಿ, ಖಾಸಗಿ ಚಾನಲಲ್ಲಿ ಎಲ್ಲ ಹುಡುಗರಿಗೂ ಹೆಂಗಸರ್ ಡ್ರೆಸ್ ಹಾಕ್ತಾರೆ. ಆ ಥರ ನೋಡಿದ್ರೆ ಬೇಜಾರಾಗುತ್ತೆ. ಹಾಕ್ಲಿ ಪರವಾಗಿಲ್ಲ, ಬಟ್ ಮಂಗಳಮುಖಿಯರ್ಗೆ ಹೋದರೆ ತೊಗೊಳೋದೇ ಇಲ್ಲ. ಎಷ್ಟೋ ಮಂಗಳಮುಖಿಯರು ಆಡಿಷನ್ಗೆ ಹೋದಾಗ ಅದು ಏನಾಗುತ್ತೋ ಗೊತ್ತಿಲ್ಲ, ಅವ್ರನ್ನ ಕ್ಯಾನ್ಸಲ್ಲೇ ಮಾಡಿಬಿಟ್ಟಿರ್ತಾರೆ. ಬಟ್ ಅವ್ರು ಮಾಡಿಸುವಂಥ ಕಾರ್ಯಕ್ರಮಗಳಲ್ಲಿ ಮಂಗಳಮುಖಿ ಡ್ರೆಸ್ ಕಾಸ್ಟ್ಯೂಮ್ ಹಾಕಿರ್ತಾರೆ ಪ್ರತಿ ಒಬ್ಬರಿಗೆ ಇಬ್ಬರಿಗೆ. ಇವಾಗ ಎಲ್ಲಿ ನೋಡಿದ್ರು ಎಲ್ಲ ಗಂಡಸರು ಮಂಗಳಮುಖಿ ಅಭಿನಯ ಡ್ರೆಸ್ ಹಾಕೊಂತಾರೆ, ಮಾಡ್ತಾರೆ. ಅದನ್ನೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಮಾಡಲಿ, ಅವ್ರು 90% ಮಾಡಿದ್ರೆ ಅದರಲ್ಲಿ 10% ಆದರೂ ನಮ್ಮ ಮಂಗಳಮುಖಿಗಳಿಗೆ ಅವಕಾಶ ಕೊಡಲಿ. ಆ ಥರ ಎಲ್ಲ ಕಡೆ ನೋಡಿ ಪ್ರತಿಯೊಬ್ಬರು ಗಂಡಸರಿಗೆ ಹಾಕ್ತಾರೆ ಮೇಡಮ್. ಇನ್ನೊಂದು ನಾನು ಸಮಾಜಕ್ಕೆ ತಿಳಿಸ್ಕೊಡ್ಬೇಕೇನಂದ್ರೆ, ಎಲ್ಲೋ ಯಾರೋ ಗಂಡಸರು ನಮ್ಮ ಥರ ವೇಷ ಹಾಕೊಂಡ್ಬಿಟ್ಟು ರಾಬ್ರಿ ಸುಲಿಗೆಗಳು ಮಾಡ್ತಾರೆ. ಅದು ಕೊನೆಗೆ ಬರೋದು ಮಂಗಳಮುಖಿಯರ ಮೇಲೇನೆ. ಈ ಥರ ತುಂಬ ಆಗಿದೆ. ಯಾಕೆಂದರೆ ಯಾರೋ ಗಂಡಸರು ದುಡ್ಡದು ಹಣದ ಆಸೆಗೆ ಹೋಗ್ತಾರೆ, ಡ್ರೆಸ್ ಹಾಕ್ಕೊಂಡು ಮತ್ತು ಹಣಗೆ ಸುಲಿಗೆ ಮಾಡ್ತಾರೆ, ಕಳ್ಳತನೂ ಮಾಡ್ತಾರೆ. ಈ ಥರ ಮಾಡೋದ್ರಿಂದ, ಗಂಡಸರು ಆ ಥರ ಮಾಡೋದ್ರಿಂದ ನಮ್ಮ ಮಂಗಳಮುಖಿ ಸಮಾಜಕ್ಕೆ ತುಂಬ ಕೆಟ್ಟ ಹೆಸರು ಬಂದಿದೆ ಮೇಡಮ್. ನಾವು ಕೂಡ ಅಂಥವ್ರನ್ನ ಕಂಡುಹಿಡಿದು ಪೊಲಿಟಿಷನ್ಗೆ ಒಪ್ಪಿಸ್ತಾ ಇದ್ದೀವಿ. ಕೆಲವೊಂದು ಜನ ಸಿಕ್ಕು ಬಿದ್ದಿದ್ದಾರೆ. ಓಕೆ, ಬಹಳ ಖುಷಿಯಾಯಿತು. ನಿಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ, ನಿಮ್ಮ ಕಲಾ ಸೇವೆ ನಿರಂತರವಾಗಿ ನಡೀತಾ ಇರಲಿ ಅನ್ನುವಂತಹ ಮಾತಿನೊಂದಿಗೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ನೋಡಿದ್ರಲ್ಲ, ಮಹೇಶ್ವರಿ ಪಟೇಲ್ ಅವರು ತಮ್ಮ ಕಲಾ ಸೇವೆಯ ಕುರಿತಾಗಿ ಅಥವಾ ಮಂಗಳಮುಖಿ ಸಮಾಜದ ಕುರಿತಾಗಿ, ಅವರಲ್ಲಿ ಇರುವಂತಹ ಸಮಸ್ಯೆಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವರಿಗೂ ಶುಭ ದಿನ. ನಮಸ್ಕಾರ.